ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾ ಅನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಸಾಮಾನ್ಯವಾಗಿ ಬುದ್ಧಿವಂತರು ನಾವೆಲ್ಲ ಕೆಲವು ಕೇಳುವ ಪ್ರಶ್ನೆಗಳುಂಟು. ಸ್ವಾಮೀಜಿ, ಭಗವಂತನಿಗೆ ಬುದ್ಧಿ ಇಲ್ವಾ? ಏನು ಪ್ರಶ್ನೆ ಸ್ವಾಮಿದು? ಭಗವಂತನಿಗೆ ಬುದ್ಧಿ ಇಲ್ವಾ ಅಂದರೆ, ಅಲ್ಲ ಸ್ವಾಮಿ, ಜಗತ್ತಲ್ಲಿ ಈಗ ಇಷ್ಟು ಕೋಟ್ಯಾನು ಜೀವರಾಶಿಗಳಿದ್ದಾರೆ. ಎಲ್ಲರೂ ಬೆಳಗ್ಗಿಂದ ಸಾಯಂಕಾಲ ತನಕ ಸಂತೋಷವಾಗಿ ನಲಿದಾಡ್ತಾ ಆನಂದದಿಂದ, ಪ್ರಸನ್ನತೆಯಿಂದ, ಪ್ರಶಾಂತತೆಯಿಂದ ಬದುಕುವ ಹಾಗೆ ಯಾಕೆ ಮಾಡಬಾರ್ದು? ಯಾರು ಮಾಡಬೇಕು? ದೇವರಂತೆ. ನಮ್ಮ ಬುದ್ಧಿ ಸ್ವಾಮಿ ಅಲ್ವಾ? ಮರದಡಿಯಲ್ಲಿ ಮಲಗಿದವ ಆಲೋಚನೆ ಮಾಡ್ತಿದ್ದಂತೆ. ಏನು? ಅವನಿಗೇನು ಬುದ್ಧಿಗಿದ್ದಿದೆಯಾ? ಯಾರಿಗೆ? ದೇವರಿಗೆ ಬುದ್ಧಿಗಿದ್ದಿದೆಯಾ? ಯಾತಕ್ಕೆ? ಇಷ್ಟು ದೊಡ್ಡ ಆಲದ ಮರ ಮಾಡಿದ್ದಾನೆ, ಇಷ್ಟು ಸಣ್ಣ ಕಾಯಿ ಕೊಡೋದ? ಇಷ್ಟು ಸಣ್ಣ ಕಾಯ ಕೊಡೋದು? ಅವನಿಗೇನು ಬುದ್ಧಿಗಿದ್ದಿದೆಯಾ ಅಂತ ಹೇಳುವಷ್ಟರಲ್ಲಿ ಒಂದು ಕಾಯಿ ಅವನ ತಲೆ ಮೇಲೆ ಬಿತ್ತಂತೆ. ಒಂದು ಕಾಯಿ ತಲೆ ಮೇಲೆ ಬಿದ್ದಾಗ ಅವಂದಂತೆ, ಅಯ್ಯ, ದೇವರು ಬುದ್ಧಿವಂತ. ಯಾಕೆ? ಅದು ತೆಂಗಿನಕಾಯಿ ಅಷ್ಟು ದೊಡ್ಡದಾಗಿದ್ದಿದ್ರೆ ಇವ ಉಳಿಲಿಕ್ಕಿತ್ತ ಸ್ವಾಮಿ? ನಾವೆಲ್ಲ ಅದೇನು ಅಂತೀವಲ್ಲ, ಭಗವಂತ ಸ್ವಾಮಿ ಎಷ್ಟು ಚಂದದಲ್ಲಿ ಕೈ ತೊಳ್ಕೋತಾನೆ ನೋಡಿ ಸ್ವಾಮೀಜಿ. ಎಲ್ಲಿ ಯಾಕೋ ಭಗವಂತ ಇದ್ದಿದ್ದಿದ್ರೆ ಎಲ್ಲರೂ ಸಂತೋಷವಾಗಿ ಆನಂದವಾಗಿರ್ಬೇಕಿತ್ತಲ್ಲ. ಎಷ್ಟು ಚಂದದಲ್ಲಿ ಕೈ ತೊಳ್ಕೋತಾನೆ ಭಗವಂತ ನೋಡಿ. ಕೃಷ್ಣ ಅರ್ಜುನನಿಗೆ ಭಗವಂತ ಹೇಳುವ ರೀತಿ ನೋಡಿ. ಯೇ ಯಥಾ ಮಾಂ ಪ್ರಪದ್ಯಂತೆ, ಯಾರು ನನ್ನನ್ನು ಏನು ಕೇಳಿಕೊಂಡು ಬರ್ತಾರೋ ಅದನ್ನು ಕೊಡ್ತೇನೆ. ನಾನಿರೋದೇನಕ್ಕೆ? ಕೊಡುವುದಕ್ಕೆ. ನಾನಿರೋದೇ ಕೊಡುವುದಕ್ಕೆ. ಮತ್ತೆ ಅವ ಏನು ಕೇಳ್ಕೊಂಡು ಬರ್ತಾನೆ? ನನಗೇನು ಗೊತ್ತು? ನನಗೆ ಒಂದೇ ಗೊತ್ತಿರೋದು ಏನು ಹೇಳಿ? ತಥಾ ಅಸ್ತೋ, ಹಾಗೇ ಆಗಲಿ, ಹಾಗೇ ಆಗಲಿ, ಹಾಗೇ ಆಗಲಿ. ದೇವರಿಗೇನು ಗೊತ್ತು? ಒಂದೇ ಗೊತ್ತು. ಅವನ ಮಂತ್ರ ಒಂದೇ, ತಥಾಸ್ತೋ. ನೀನು ಕೇಳಿದ್ದು ನಿನಗೆ ಸಿಗಲಿ, ನೀನು ಕೇಳಿದ್ದು ಆಗಲಿ. ತಿಮ್ಮ ಕೂಡ ದೇವಸ್ಥಾನದ ಒಳಗೆ ಹೋದಂತೆ. ದೇವಸ್ಥಾನದ ಒಳಗೆ ಹೋಗಿ ಹೊರಗೆ ಬಂದಂತೆ. ತಿಮ್ಮ ಮೇಷ್ಟ್ರು ಕೇಳಿದ್ರಂತೆ, ಏನು ಕೇಳಿದೆ ದೇವರ ಹತ್ರ? ಏನು ಕೇಳಿದ್ರೆ? ದುಡ್ಡು ಕೇಳಿದೆ. ಬುದ್ಧಿ ಕೇಳಬೇಕೋ ಬೇಡ? ಮೇಷ್ಟ್ರೆ, ಯಾರ ಹತ್ರ ಏನಿಲ್ವೋ ಅದನ್ನು ಕೇಳ್ತಾರೆ. ಯಾರ ಹತ್ರ ಏನಿಲ್ವೋ ಅದನ್ನು ಕೇಳ್ತಾರೆ. ಬುದ್ಧಿ ನಮಗೇನಿಲ್ವಾ? ದುಡ್ಡು ಬೇಕು. ಮೇಷ್ಟ್ರು ಕಣ್ಣು ಬಿಟ್ರು. ಸ್ವಾಮಿ, ಎಲ್ಲರಗಳೇನೆ. ಇವಾಗ ಹೇಳಿ, ಅವಾಗ ಕೇಳಿದ್ದೇನು ಹೇಳಿ? ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋರು ಸ್ವಾಮಿ. ಯೇ ಯಥಾ ಮಾಂ ಪ್ರಪದ್ಯಂತೆ, ಯಾರು ನನ್ನ ಹತ್ರ ಏನು ಕೇಳ್ತಾರೋ ಅದನ್ನು ಕೊಡ್ತೇನೆ. ಕೃಷ್ಣ ಅರ್ಜುನ ಇಬ್ಬರೂ ಕೂಡ ದಾರಿಯಲ್ಲಿ ಹಾಗೆ ಹೋಗ್ತಿದ್ರಂತೆ. ಒಬ್ಬರ ಮನೆ ಒಳಗೆ ಹೋದ್ರು, ಹಾಲು ಕುಡಿದ್ರು. ಅಲ್ಲ, ಕೃಷ್ಣನ ಸಖ ಅರ್ಜುನ, ಭಗವಂತನ ಜೊತೆಗೆ ಇದ್ದವ ಅರ್ಜುನ. ಇಬ್ರು ದಾರಿಯಲ್ಲಿ ಹೋಗುವಾಗ ಯಾರ್ದೋ ಮನೆ ಒಳಗೆ ಹೋದ್ರು. ಸಂತೋಷದಿಂದ ಯಜಮಾನ ಹಾಲು ಕೊಟ್ಟ. ಹಾಲನ್ನು ಸ್ವೀಕರಿಸಿದ್ರು. ಹೊರಗೆ ಬರುವಷ್ಟರಲ್ಲಿ ಅವನಲ್ಲಿದ್ದದ್ದು ಒಂದೇ ಹಸು ಸ್ವಾಮಿ. ಅವನಲ್ಲಿದ್ದದ್ದು ಒಂದೇ ಹಸು ಸತ್ತೋಯ್ತು. ಅರ್ಜುನ ಅಂದ, ಎಲ್ಲ ರಗಳೇನೆ, ನಾವು ಒಳಗೆ ಹೋಗಿ ಬಂದದ್ದಷ್ಟೇ. ಹೌದು, ಇದ್ದ ಒಂದು ಹಸು ಕೂಡ ಹೋಯ್ತಲ್ಲ. ಏನು ಕಾಲಿಟ್ಟದ್ದು ಇವನು? ಭಗವಂತಂತೆ. ಇವನ ಕಾಲಿಟ್ಟ ಕೂಡಲೇ ಮನೆಯಲ್ಲಿದ್ದ ಹಸು ಕೂಡ ಸಾಯ್ಬೇಕಾರೆ ನಾವು ಒಳಗೆ ಹೋಗದಿದ್ರೆ ಚೆನ್ನಾಗಿತ್ತು.
ಸುಮ್ಮನಿದ್ದ, ಏನು ಕೇಳಲಿಲ್ಲ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕೃಷ್ಣ ಇನ್ನೊಂದು ಮನೆ ಒಳಗೆ ಹೋದ, ಇನ್ನೊಂದು ಮನೆ ಒಳಗೆ ಹೋದ. ಯಥಾ ಪ್ರಕಾರ ದಂಪತಿಗಳು ಬನ್ನಿ ಅಂತ ಹೇಳಿ ಸ್ವಾಗತ ಮಾಡಿ ಪಾದ್ಯ ಅರ್ಘ್ಯ ಎಲ್ಲವನ್ನೂ ಅರ್ಪಿಸಿ ಹೂಹಾರ ಕೊಟ್ಟು ಹಾಲೆಲ್ಲ ಚಂದದಲ್ಲಿ ಹಾಲುಣಿಸಿ ಅವನಿಗೆ ಬೇಕು ಬೇಕಾದ ಸಂಪತ್ತನ್ನೆಲ್ಲ ಕರುಣಿಸಿ ಹೊರಗೆ ಬಂದಂತೆ. ಅರ್ಜುನನಿಗೆ ತಡಿಲಿಕ್ಕಾಗಲಿಲ್ಲ ಸ್ವಾಮಿ. ಏನು ಏನು ಅರ್ಜುನ, ಅವ ಪಾಪದವ, ಅವ ಏನು ಕೇಳಲಿಲ್ಲ. ಅವ ಮೊದಲನೇ ಮನೆಗೆ ನಾವು ಹೋದದ್ದಲ್ವ? ಹೌದು. ಇದ್ದ ಹಸು ಕೂಡ ಹೋಯ್ತಲ್ಲ, ನಿನ್ನ ಆಶೀರ್ವಾದ ಅದು. ನೋಡು, ನನ್ನನ್ನು ಬೈಬೇಡ. ಅವ ಏನು ಕೇಳಿದ್ದಾನೋ ಅದನ್ನು ಕೊಟ್ಟಿದ್ದೇನೆ. ಯೇ ಯಥಾ ಮಾಂ ಪ್ರಪದ್ಯಂತೆ, ಅವ ನನ್ನನ್ನು ಏನು ಕೇಳಿದ? ನನ್ನನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆಗೊಳಿಸು. ಅವನಿಗೆ ಬಂಧನ ಇದ್ದದ್ದು ಒಂದೇ, ನನ್ನದು ಅನ್ನುವಂಥದ್ದು. ಅವನಲ್ಲಿ ಬಂಧನ ಇದ್ದದ್ದು ಒಂದೇ, ಏನು? ಹಸು. ಕೆಲವರೆಲ್ಲ ಹಸುಗಳು ಕಟ್ಕೋತಾರೆ ಸ್ವಾಮಿ. ಕೆಲವರು ಮನೆಯಲ್ಲಿ ನಾಯಿ ಸಾಕ್ತಾರೆ, ಕೆಲವರು ಮನೆಯಲ್ಲಿ ಹಸು ಕಟ್ಕೋತಾರೆ. ಕೊನೆಗೆ ಇವರು ಎಲ್ಲೂ ಹೋಗುವ ಹಾಗಿಲ್ಲ. ಯಾಕೆ? ಹಸು ನೋಡ್ಕೋಬೇಕಲ್ಲ. ನಾಯಿಯನ್ನು ಫ್ಲೈಟಲ್ಲೂ ಕರ್ಕೊಂಡು ಹೋಗ್ತಾರೆ ಸ್ವಾಮಿ ನಾಯಿಯನ್ನು. ಆ ಇದ್ದ ಒಂದು ಹಸು ಅವನಿಗೆ ಬಂಧನವಾಗಿತ್ತು. ಅವನ ಬಂಧನ ಅನ್ನುವಂಥದ್ದು ನನ್ನದು ಅನ್ನುವ ಅದನ್ನು ತೆಗೆದ ಕೃಷ್ಣ. ಮನಸ್ಸು ಪ್ರಸನ್ನವಾಯಿತು. ಇನ್ನೇನು ಭಗವಂತನಲ್ಲಿ ಮಾತ್ರ ಮನಸ್ಸು, ಬೇರೆ ಎಲ್ಲೂ ಹೋಗಲ್ಲ. ಅವನಿಗೆ ನಿರಾಳವಾಯಿತು ಸ್ವಾಮಿ. ಭಗವಂತ ಏನು ಕೊಟ್ಟಿದ್ದು? ಯೇ ಯಥಾ ಮಾಂ ಪ್ರಪದ್ಯಂತೆ. ಅವ ನನ್ನಲ್ಲಿ ಏನು ಕೇಳಿದ ತಥಾಸ್ತು ಅಂತಂದೆ. ಇವನಿಗೆಲ್ಲ ಬೇಕಾದಷ್ಟು ಕೊಟ್ಟಿಯಲ್ಲ, ಅದನ್ನೇ ಕೇಳಿದ್ದವನು. ಅಂದ್ರೇನು? ಇನ್ನು ಶುರುವಾಗ್ತದೆ ಕೋರ್ಟು ಕೇಸ್ ಎಲ್ಲ, ಗಲಾಟೆ ಶುರುವಾಗ್ತದಲ್ಲಿ. ಬೇಕಾದಷ್ಟು ಸಂಪತ್ತು, ಅಣ್ಣ ತಮ್ಮಂದ್ರೆ ಅಲ್ಲೇ ಶುರುವಾಗುತ್ತದೆ ಗಲಾಟೆ. ಓ ಹಾಗೆ, ನಮಗೆಲ್ಲ ಅರ್ಥ ಆಗಲಿಲ್ಲ. ಇವಾಗ ಆಲೋಚನೆ ಮಾಡಿ. ಭಗವಂತನನ್ನು ಬೈಬಾರದು ಸ್ವಾಮಿ. ಭಗವಂತನ ನಾವು ಬೈಬಾರದು. ದೇವಸ್ಥಾನಕ್ಕೆ ಹೋಗ್ತೇವೆ, ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಏನು ಪ್ರಾರ್ಥನೆ ಮಾಡ್ತೇವೆ ಅದು ಮುಖ್ಯ ಸ್ವಾಮಿ. ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ. ನಮ್ಮದು ದೇವಸ್ಥಾನ ಇದೆ. ಎಲ್ಲಿ? ಇಂದಿರಾನಗರದಲ್ಲಿ ಕೃಷ್ಣ ದೇವಸ್ಥಾನ. ಕಣ್ಮುಚ್ಚಿಕೊಂಡು ಕೂತಿರ್ತಾಳೆ ಸ್ವಾಮಿ. ಗೋಡೆಗೆ ಹೊರಗೆ ಕಣ್ಮುಚ್ಚಿಕೊಂಡು ಕೂತಿರ್ತಾಳೆ, ಧ್ಯಾನ ಮಾಡ್ತಾಳೆ. ಓ ಅಂತ ಹತ್ತುಕೊಂಡು ಬರ್ತಾಳೆ. ಸ್ವಾಮೀಜಿ, ನಂದು ಪರ್ಸು ಹೋಯ್ತು. ಪರ್ಸು ಹೋಯ್ತು. ಎಲ್ಲಿಟ್ಟದ್ದು? ಪಕ್ಕದಲ್ಲಿ. ನೀನು ಮಾಡಿದ್ದೆ ಅಂಥದ್ದು? ಕಣ್ಣು ಮುಚ್ಚಿಕೊಂಡು ಕೂತುಗೆ. ಪಕ್ಕದಲ್ಲಿ ಯಾರಿದ್ದದ್ದು? ಇನ್ನೊಂದು ಹೆಂಗಸೆ, ಬೇರೆ ಯಾರಿಲ್ಲ. ಪಕ್ಕದಲ್ಲಿ ಕೂತದ್ದು ಕೂಡ ಇನ್ನೊಂದು ಹೆಂಗಸೆ ಸ್ವಾಮಿ. ಅದರ ಧ್ಯಾನ ಬ್ಯಾಗ್ ಮೇಲೆ, ಇವಳ ಧ್ಯಾನ ಕೃಷ್ಣನ ಮೇಲೆ. ಯೇ ಯಥಾ ಮಾಂ ಪ್ರಪದ್ಯಂತೆ. ಅವಳಿಗೆ ಕೃಷ್ಣ ಬೇಕಿತ್ತು, ಇವಳಿಗೆ ಬ್ಯಾಗ್ ಬೇಕಿತ್ತು, ಬ್ಯಾಗ್ ಸಿಕ್ತು. ಸ್ವಾಮಿ, ನಾವೆಲ್ಲ ತಿಳ್ಕೊಳ್ಳೋದು ದೇವಸ್ಥಾನಕ್ಕೆ ಹೋಗೋರೆಲ್ಲ ಒಳ್ಳೆರು ಕಳ್ಳ ಜಾತಿಗಳು ಸ್ವಾಮಿ. ಚಪ್ಪಲಿಯಿಂದ ಹಿಡಿದು ಒಳ್ಳೆ ಶೂ ಹಾಕ್ಕೊಂಡು ಬಂದರು, ಹೋಯ್ತು, ಶೂ ಹೋಯ್ತು. ಅವ ಜ್ಯುವೆಲ್ರಿ ಶಾಪಿಂದ ಬಂದದ್ದು ಸ್ವಾಮಿ. ಜ್ಯುವೆಲ್ರಿ ಶಾಪಿಂದ ಏನೋ ಪರ್ಚೇಸ್ ಮಾಡಿ ಬಂದಿದ್ದಾನೆ, ಕಾರಲ್ಲಿ ಇಟ್ಟಿದ್ದಾನೆ. ಆಯ್ತಲ್ಲ, ಡಿಕ್ಕಿಯಲ್ಲೆಲ್ಲ, ಕಾರಲ್ಲಿ ಬ್ಯಾಕ್ ಸೀಟಲ್ಲಿ ಇಟ್ಟಿದ್ದಾನೆ. ಹಾಗೇ ಬಂದಿದ್ದಾನೆ. ದೇವಸ್ಥಾನದ ಒಳಗೆ ಹೋಗಿದ್ದಾನೆ, ಹೊರಗೆ ಬರ್ತಾನೆ, ಬ್ಯಾಕ್ ಸೀಟ್ ಖಾಲಿ. ಗ್ಲಾಸ್ ಒಡೆದು ಪೂರ್ತಿ ತಕ್ಕೊಂಡೋಗಿದ್ದಾರೆ. ಎಲ್ಲಿಂದ? ಆ ಅಂಗಡಿಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಸ್ವಾಮಿ. ಇಲ್ಲಿ ಬಂದು ಚಿನ್ಮಯಾನಂದರ ಹಿಡಿದು ಎಲ್ಲ ಸ್ವಾಮಿಗಳಿಗೂ ಬೈಯೋದೆ. ಯಾಕೆ? ನಮ್ಮ ದೇವಸ್ಥಾನಕ್ಕೆ ಬಂದದ್ರಿಂದ ಇದಾಯಿತು. ಇವಾಗ ಹೇಳಿ, ನಮ್ಮ ಮನಸ್ಸಲ್ಲಿ ನಮ್ಮ ದೌರ್ಬಲ್ಯಗಳು ಸ್ವಾಮಿ. ನಮ್ಮ ಒಂದು ರಿಸ್ಟ್ ವಾಚ್, ನಮ್ಮದು ಮೊಬೈಲ್, ನಮ್ಮದು ಪರ್ಸು, ನಮ್ಮದು ಶೂ, ನಮ್ಗೆ ನೋಡ್ಕೊಳ್ಳೋಕ್ಕಾಗಲ್ಲ. ದೇವರ ಮೇಲೆ ಬೈಯೋದು. ಆಲೋಚನೆ ಮಾಡಿ. ನಮ್ಮ ಒಂದು ಮನಸ್ಸನ್ನು ಯಾವ ರೀತಿ ಇಟ್ಟುಕೊಳ್ಬೇಕನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಆಲೋಚನೆ ಮಾಡಿ. ಏನು ಹಾಕ್ಬೇಕು ಸ್ವಾಮಿ ನಾವು ದೇವಸ್ಥಾನದಲ್ಲಿ? ನಮ್ಮ ಮನಸ್ಸಿನ ಕೊಳಕನ್ನು. ಭಗವಂತ ಏನು ಕೇಳೋದು ಹೇಳಿ?
ನಿನ್ನ ಕರ್ಮ ಫಲ ಅನ್ನುವಂತಹ ಏನೆಲ್ಲ ಕೊಳಕನ್ನುವಂಥದ್ದುಂಟೋ ಹಕ್ ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಕರ್ಮ ಫಲಾನಿ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಒಳಗೆ ಬಂದಿಯಾ? ದೇವಸ್ಥಾನದ ಒಳಗೆ ಬಂದಿಯಾ? ಕೂತಿದ್ಯಾ? ಹೌದು. ಮನಸ್ಸಿನ ತಳಮಳ, ಮನಸ್ಸಿನ ಕೊಳಕು, ಮನಸ್ಸಿನ ಕಲ್ಮಶ ಎಲ್ಲ ನನ್ನ ಕಾಲ್ಬುಡಕ್ಕೆ ಹಾಕು. ನಿನಗೆ ಪರಿಶುದ್ಧವಾದ ಮನಸ್ಸನ್ನು ಕೊಡ್ತೇನೆ. ನಿನ್ನ ಕೊಳಕನ್ನೆಲ್ಲ ತೆಗೆದು ಶಾಂತಿಯನ್ನು ನಾನು ಕೊಡ್ತೇನೆ. ಸ್ವಾಮಿ ಭಗವಂತನ ಅದಕ್ಕೇನು ಹೇಳುದು? ಭಗವಂತನ ಭರವಸೆ. ದೇವರನ್ನು ಯಾಕೆ ಬೈಯೋದು ಹೇಳಿ ನಾವು? ಭಗವಂತ ನಮ್ಮ ಮನಸ್ಸು ಬುದ್ಧಿಯಲ್ಲಿ ಸ್ವಾಮಿ. ನಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಪರಮಾತ್ಮ ಭಗವಂತ. ಅವನ ಸ್ವರೂಪ ಅನ್ನುವಂಥದ್ದೇ ಶಾಂತಿ, ಆನಂದ. ಅದನ್ನು ಕಾಪಾಡಿಕೊಳ್ಳುವಂಥದ್ದು ಸ್ವಾಮಿ, ಅದು ನಮ್ಮ ಸಾಧನೆ. ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ ಶಾಂತಿಯನೆ ನೀನರಸು ಮನ ಕೆರಳಿದಂದು ಸಂತ ಬಿಡುತ್ತೊಮ್ಮೆ ಶಿಕ್ಷಿಸುತ್ತೊಮ್ಮೆ ಶಿಶುವೆಂದು ಸ್ವ ಅಂತಮಂ ತಿದ್ದುತ್ತಿರು. ಸ್ವ ಅಂತ ನಿನ್ನ ಅಂತಃಕರಣನು ಮನಸ್ಸನ್ನು ತಿದ್ದುತ್ತಾ ಇರು. ಯಾಕೆ? ಗಲಾಟೆ ಮಾಡ್ತದೆ, ತಾಳ ತಪ್ತದೆ. ಸ್ವಾಮಿ ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೇಳಿಕೆ ಮಾಣಿಕೆಗಳಿಗವು ಜಗ್ಗವು. ನಾವು ಹೇಳಿದ್ದು ಕೇಳಲ್ಲ ಸ್ವಾಮಿ. ಹೊರ ಜಗತ್ತಿಂದ ಬರುವಂತಹ ಗಾಳಿ, ಬಿರುಗಾಳಿ, ಸುಂಟರ ಗಾಳಿ, ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು. ನಮಗೆ ಮನಸ್ಸಿಗೆ ಶಾಂತಿ ಬೇಕನ್ನುವಂಥದ್ದಿದ್ರೆ ಒಂದೇ ದಾರಿ ಸ್ವಾಮಿ. ಏನು ಹೇಳಿ? ಶಾಂತಿಯನ್ನೇ ನೀನರಸು. ಸ್ವಾಮೀಜಿ ಮನಸ್ಸು ಪ್ರಶಾಂತವಾಗಿ ನಿಲ್ಲುವ ಹಾಗೆ ಆಶೀರ್ವಾದ ಮಾಡಿ ಸ್ವಾಮಿ. ಅದು ಆಶೀರ್ವಾದದಿಂದ ಸಿಗಲ್ಲ ತಮ್ಮ. ಮತ್ತೆ ಅದನೆಚ್ಚರದಿ ನೋಡು. ನಾನಾಗಿ ನೋಡ್ಕೊಳ್ಬೇಕು ಸ್ವಾಮಿ. ಮನಸ್ಸು ಎಲ್ಲಿ ತಾಳ ತಪ್ತದೆ, ತನ್ನ ಮನದಾಟಗಳ ತಾನೇ ನೋಡು ತನಗುವ, ತನ್ನೊಳಗೆ ತಾನಿರುವರಾದವಳು ಬಾಳ್ವ, ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ, ಧನ್ಯತೆಯ ಕಂಡವನು. ಯಾವ ಕಾರಣಕ್ಕೆ ಮನಸ್ಸನ್ನುವಂಥದ್ದು ಕೊಳಕಾಗಿದೆ, ಯಾವ ಕಾರಣಕ್ಕೆ ಮನಸ್ಸನ್ನುವಂಥದ್ದು ಅಲುಗಾಡ್ತಾ ಇದೆ, ಆ ಹೊಲಸನ್ನು ಮನಸ್ಸಿಂದ ತೆಗೆದು ಹಾಕು. ಆಲೋಚನೆ ಮಾಡಿ. ನಮ್ಮ ಹಿರಿಯರು ಸ್ವಾಮಿ ಇದೇ ಜಗತ್ತಲ್ಲಿ ಬದುಕಿದವರು ನಮ್ಮ ಹಿರಿಯರು. ಅವರಿಗೆ ಪೆಟ್ಟು ಬಿದ್ದಿಲ್ವಾ? ಅವರಿಗೆ ನೋವು ಬೇನೆಗಳಿರಲಿಲ್ವಾ? ಹೊರ ಜಗತ್ತಿನ ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲೋ. ಯೋಗ ಅನ್ನುವ ಶಬ್ದಕ್ಕೆ ಏನರ್ಥ ಹೇಳಿ? ಸಮತ್ವಂ. ಮನಸ್ಸಿನ ಸಮಾಧಾನಕ್ಕೆ ಹೆಸರು ಯೋಗ. ಅಂಗಡಿಯಲ್ಲಿ ಸಿಗ್ತದೆ ಅದು. ಅದೇನು ಹೊರಗಿಂದ ಬರುವಂಥದ್ದು ಸ್ವಾಮಿ? ಅದ ತಳಮಳಗೊಳ್ಳುವುದು ಮನಸ್ಸು, ತಾಳ ತಪ್ಪುವುದು ಮನಸ್ಸು. ಆ ಮನಸ್ಸು ತಾಳ ತಪ್ಪಿದ ಹಾಗೆ ತನ್ನ ಮನದಾಟಗಳ ತಾನೇ ನೋಡುತ್ತಾ ಮತ್ತೆ ಅದನ್ನು ಪ್ರಶಾಂತತೆಗೆ ತರುವ ಪ್ರಯತ್ನ. ದುಃಖ ಸಂಯೋಗ ವಿಯೋಗ ಯೋಗ. ದುಃಖದಲ್ಲಿರುವ ಮನಸ್ಸನ್ನು, ಅಳುತ್ತಾ ಇರುವ ಮನಸ್ಸನ್ನು ಮತ್ತೆ ಪ್ರಶಾಂತತೆಗೆ ತರುವ ಪ್ರಯತ್ನ ಯೋಗ. ಯಾರಿಗೆ ಬೇಡ ಸ್ವಾಮಿ ಯೋಗ? ಯಾರಿಗೆ ಶಾಂತಿ ಬೇಡ? ಲೂಥರ್ ಕಿಂಗ್ ಅಂತ ಬಹಳ ದೊಡ್ಡ ಸಂತ ಪರದೇಶದಲ್ಲಿ. ಲೂಥರ್ ಕಿಂಗ್ ಬೆಳಿಗ್ಗೆ ಏನು ಕಾರಣ ಅಂತೂ ಗೊತ್ತಿಲ್ಲ, ಒಂಥರ ಮುಖ ಮಾಡ್ಕೊಂಡು ಬಂದಿದ್ದ ಕಾಣ್ತದೆ. ಕೂಡಲೇ ಅವನ ಹೆಂಡತಿ ಒಳಗೆ ಹೋಗಿ ಕಪ್ಪು ಬಟ್ಟೆ ಹಾಕ್ಕೊಂಡು ಬಂದ್ಲಂತೆ. ಕಪ್ಪು
ಕಪ್ಪು ಬಟ್ಟೆ ಹಾಕ್ಕೊಂಡು ಯಜಮಾನ್ರ ಎದುರಲ್ಲಿ ಆ ಕಡೆ ಈ ಕಡೆ ಹೋಗು. ಏನು ಕಪ್ಪು ಬಟ್ಟೆ ಹಾಕ್ಕೊಂಡದ್ದು? ಕಪ್ಪು ಬಟ್ಟೆ ಅಂದ್ರೇನು? ಏನು ದುಃಖ ಸಮಾಚಾರ, ಯಾರೋ ಸತ್ತಿದ್ದಾರೆ, ಏನೋ ಕೆಟ್ಟದಾಗಿದೆ. ಓಯ್ ಬೆಳಿಗ್ಗೆ ನಿಮ್ಮ ಮುಖ ನೋಡಿದರೆ ಸಾಕು, ಯಾರೋ ಏನೋ ಆದ ಹಾಗೇನೆ. ಇನ್ನೇನು? ಯಾವತ್ತೂ ನಗನಗುತ್ತಾ ಹೊರಗೆ ಬರೋರು. ಇವತ್ತೇನಾಯಿತು? ಓ, ನಂದೇ ತಪ್ಪ, ಸಾರಿ. ಒಳಗೆ ಹೋದ. ಅಮ್ಮ, ಎಲ್ಲ ಚೆನ್ನಾಗಿದೆ, ಬಟ್ಟೆ ಬದಲಾಯಿಸಿದೆ ಅಷ್ಟೇ. ಬಟ್ಟೆ ಬದಲಾಯಿಸಿದೆ. ಸ್ವಾಮಿ ಹೆಂಡತಿ ಕೂಡಲೇ ಬಟ್ಟೆ ಬದಲಾಯಿಸಿದ್ರು, ಕಪ್ಪು ಬಟ್ಟೆ ಹಾಕ್ಕೊಟ್ಟದನ್ನು ತೆಗೆದು ಸಂತೋಷವಾಗಿ ಬಿಳಿ ಬಟ್ಟೆಯಲ್ಲಿ ಬಂದ್ಲು. ಯಾಕೆ? ಯಜಮಾನರ ಮನಸ್ಸು ಪ್ರಸನ್ನವಾಗಿದೆ, ಪ್ರಶಾಂತವಾಗಿದೆ. ಮತ್ತು ಏನು ಗಂಟು ಮರ ಹಾಕ್ಕೊಂಡು ಬಂದದ್ದು ಹೊರಗಡೆ. ಅದರ ಅರ್ಥ ಏನು? ಬೆಳಿಗ್ಗೆ ಎದ್ದು ಹೊರಗೆ ಬರುವಾಗ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್. ಮನಸ್ಸು ಪ್ರಶಾಂತವಾಗಿರಲಿ, ಮನಸ್ಸು ನಗನಗುತ್ತಾ ಇರಲಿ. ಪೆಟ್ಟು ಬಿದ್ದಿದೆ ನೂರಾರು, ತಕರಾರು ಬಂದಿದೆ ಹಲವಾರು, ಮನಸ್ಸು ಕದಡಿದೆ, ಕಾರಣವೇ ಇಲ್ಲ. ಅದೆಲ್ಲ ಒಂದು ಮೂಲೆಯಲ್ಲಿರಲಿ. ಸ್ವಾಮೀಜಿ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಮನಸ್ಸು ಪ್ರಶಾಂತವಾಗಿದೆ. ಮನಸ್ಸು ನಗು ನಗುತ್ತ ಹೊರಗೆ ಬಾ. ಏನಾರು ಕಷ್ಟ ಇದೆಯಾ ಸ್ವಾಮಿ? ನೀವು ಹೇಳಿ. ನಮ್ಮ ಹಿರಿಯರು ಬಯಸಿದ್ದನ್ನು. ಅದಕ್ಕಾಗಿ ಸ್ವಾಮಿ ಭಗವದ್ಗೀತೆ, ಸ್ವಾಮಿ ಚಿನ್ಮಯಾನಂದರು ಗೀತಾ ಜ್ಞಾನ ಯಜ್ಞ ಅನ್ನುವ ರೀತಿಯಲ್ಲಿ ಆ ಭಗವದ್ಗೀತೆಗೆ ಪಟ್ಟು ಹಿಡಿದು ಕೂತ್ಕೊಂಡು ಆ ಗೀತಾ ಅದು ಏನು ಹೇಳ್ತದೆ ಅದನ್ನು ಸಾವಿರಾರು ಜನಗಳಿಗೆ ಉಪದೇಶ ಹೇಳ್ತಾ 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 ಜಗತ್ತು, ಹೊರ ಜಗತ್ತು, ಏರು ತಗ್ಗುಗಳ ಜಗತ್ತು, ಲಾಭ ನಷ್ಟಗಳ ಜಗತ್ತು, ವಿಷಮ ಪರಿಸ್ಥಿತಿಗಳ ಜಗತ್ತು, ಆಲೋಗಾಡಿಸುವ ಜಗತ್ತು, ಅದರ ಪಾಡಿಗದು ನೀನು ನಗುತ್ತ ಬಾಳ್ತೆರಳು. ಎಲ್ಲವನ್ನು ಧೈರ್ಯದಿಂದ ಎದುರಿಸು. ಒಳಗಿನ ಪ್ರಶಾಂತತೆಯನ್ನು ಕಳ್ಕೋಬೇಡ. ಒಳಗಿನ ಪ್ರಶಾಂತತೆಯನ್ನು ನಾವು ಕಳ್ಕೊಂಡೆವೋ ಸ್ವಾಮಿ, ನಮಗೆ ಶಾಂತಿ ಕೊಡುವವರು ಯಾರಿಲ್ಲ. ಭಗವಂತನನ್ನು ಬೈಬೇಡಿ. ಭಗವಂತನನ್ನು ಬೈದು ಪ್ರಯೋಜನ ಇಲ್ಲ. ನೀವು ಆಲೋಚನೆ ಮಾಡಿ. ಕುಲಶೇಖರ ಆಳ್ವಾರ್ ಕೇಳಿದ್ದೇನು? ದೇವರ ಹತ್ರ ಹೋಗ್ತೇವೆ, ನಾವು ಭಗವಂತನ ಹತ್ರ ಹೋಗ್ತೇವೆ. ಗರ್ಭಗೃಹದ ಮುಂದೆ ನಿಂತು, ಮಂಗಲ ಮೂರ್ತಿಯ ಮುಂದೆ ನಿಂತು ಏನು ಸ್ವಾಮಿ ಅವನು ಕೇಳಿದ್ದು? ನಾಸ್ತಾ ಧರ್ಮೇನ ವಸುನಿಚಯೇ ನೈವ ಕಾಮೋಪಭೋಗೆ ಯದ್ಯದ್ಭಾವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ. ಇದು ನಾನು ಕೇಳೋದು. ನಾನು ಕೇಳುವಂಥದ್ದೇನುಂಟು? ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ ಯಾವತ್ತೂ ನಿಲ್ಲುವ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ನಿನ್ನ ನಾಮಸ್ಮರಣೆ ಯಾವತ್ತೂ ಸದಾ ಸರ್ವದಾ ನಿತ್ಯ ನಿರಂತರ ನನ್ನ ನಾಲಿಗೆಯಲ್ಲಿ ನಿಲ್ಲುವ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಇನ್ನು ಏನೂ ಕೇಳಲ್ಲ. ಯಾಕೆ ಹೇಳಿ? ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಮನಸ್ಸಿನ ಕಲ್ಮಶಗಳೆಲ್ಲ ಹೋಗ್ತವೆ ಸ್ವಾಮಿ. ಮನಸ್ಸಿನ ಎಲ್ಲ ಕೊಳೆ ಅನ್ನುವಂಥದ್ದು ಪರಿಶುದ್ಧವಾಗುತ್ತೆ. ಮನಸ್ಸು ಶಾಂತಿ ನೆಮ್ಮದಿಯಿಂದ ನಗುತ್ತಾ ಇರ್ತದೆ ಪರಮಾತ್ಮನ ಸ್ಮರಣೆಯಿಂದ. ಅದು ಒಂದು ಸ್ವಾಮಿ ಅವನು ಕೇಳಿರೋದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತತೈವ ಭಜಾಮ್ಯಹಂ. ಭಗವಂತನನ್ನು ಬೈಬಾರ್ದು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಭಗವಂತನ ಹತ್ರ ಕೇಳ್ತೇವೆ. ಏನು ಕೇಳೋದು? ನಮಗೇನೋ ಸಣ್ಣದೇನೋ ಸಮಸ್ಯೆಗಳಿರ್ತವೆ ಸ್ವಾಮಿ. ಆ ಸಮಸ್ಯೆಗಳಿಗೊಂದು ಪರಿಹಾರ. ಮಗು ಬೇಕು, ಮದುವೆ ಆಗಬೇಕು, ಮಕ್ಕಳು ಬೇಕು, ಐಶ್ವರ್ಯ ಬೇಕು, ಸಂಪತ್ತು ಬೇಕು, ಬೇಕು ಬೇಕು ಬೇಕು. ರುದ್ರ ಕೇಳಿದ್ದೀರಾ ನೀವು? ರುದ್ರ ನಮಕ ಚಮಕ. ರುದ್ರ ಪರಮೇಶ್ವರನ ಸ್ತುತಿ. ಓಂ ನಮೋ ಭಗವತೆ ರುದ್ರಾಯ. ಭಗವಂತನ ಸ್ತುತಿ. ಆ ಭಗವಂತನಿಗೆ ನಮಸ್ಕಾರ ಮಾಡುವುದು ಉಂಟು, ನಮಕ. ಆಮೇಲೆ ಭಗವಂತನಿಂದ ಕೇಳುವಂಥದ್ದು ಉಂಟು, ಚಮಕ. ಚಮತ್ಕಾರ ಯಾರ್ದು? ನಮ್ಮದು.
ಏನು? ಅದು ಕೊಡು, ಇದು ಕೊಡು, ಮತ್ತೊಂದು ಕೊಡು, ಪುನೊಂದು ಕೊಡು, ಬೇಕು ಬೇಕು ಬೇಕು, ಚಮೆ ಚಮೆ ಎಷ್ಟು ದೊಡ್ಡ ಲಿಸ್ಟ್ ಸ್ವಾಮಿ ಅದು. ಯಾರು ಕೇಳಿದ್ದು? ನಾವೇ. ಕೆಲವರು ರುದ್ರ ಓದ್ತಾರೆ ಸ್ವಾಮಿ, ರುದ್ರ ಓದ್ತಾರೆ, ನಮಕ ಓದ್ತಾರೆ, ಅಲ್ಲಿಗೆ ನಿಲ್ಲಿಸ್ತಾರೆ. ಚಮಕ ಓದೋದೇ ಇಲ್ಲ. ಯಾಕೆ? ಸಾಕು, ಕೇಳಿದ್ದೆಲ್ಲ ಸಾಕು, ಸಿಕ್ಕಿದ್ದೆಲ್ಲ ಸಾಕು, ಯಾವುದರಲ್ಲೂ ಸುಖ ಇಲ್ಲ. ಯಾವುದರಲ್ಲೂ ಸುಖ ಇಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ಚಮೆ ಚಮೆ ಕೊಡು ಕೊಡು ಕೇಳ್ತಾನವನು? ಕೇಳಲ್ಲ ಸ್ವಾಮಿ. ಸಣ್ಣ ವಯಸ್ಸಲ್ಲಿ ಸ್ವಾಮಿ ಎಲ್ಲ ಇದು. ಮನಸ್ಸು ಬೆಳೆದಂತೆಲ್ಲ, ನಮ್ಮ ಮನಸ್ಸು ಬುದ್ಧಿ ಬೆಳೆದಷ್ಟು ಸ್ವಾಮಿ ಪಕ್ವತೆ, ಕ್ಷಮೆ ಎಲ್ಲ ಬಿದ್ದು ಹೋಗುತ್ತೆ ಸ್ವಾಮಿ. ಮತ್ತೆ ಕೇಳುವಂಥದ್ದೇನಿಲ್ಲ. ಆಲೋಚನೆ ಮಾಡಿ. ಬದ್ಧೇನಾಂಜಲಿನಾ ನತೇನ ಶಿರಸಾ ಗಾತ್ರೈ ಸರೋಮೋದ್ಗಮೈ ಕಂಠೇನ ಸ್ವರ ಗದ್ಗದೇನ ನಯನೇನ ಉದ್ಗೀರ್ಣ ಬಾಷ್ಪಾಂಬುನ. ಹೇ ಕೃಷ್ಣ, ನನ್ನ ಜೀವನ ಸಂಪದ್ಯತಾಂ, ನನ್ನ ಜೀವನ ನಿನ್ನ ಭಜನೆಯಿಂದ, ನಿನ್ನ ಭಕ್ತಿಯಿಂದ, ನಿನ್ನ ಪೂಜನೆಯಿಂದ ಸಂಪದ್ಭರಿತವಾಗುವ ಹಾಗೆ ಆಶೀರ್ವಾದ ಮಾಡು. ಹೋಯ್, ಏನು ಸಂಪತ್ತು ಕೇಳಿದ್ದವನು? ಪೂಜೆ ಮಾಡುವ ಸಂಪತ್ತು ಸ್ವಾಮಿ. ಪ್ರತಿ ದಿವಸ ನಾಮಸ್ಮರಣೆ ಮಾಡುವ ಸಂಪತ್ತು, ಪೂಜೆ ಮಾಡುವ ಸಂಪತ್ತು. ತಾನಾಗಿ ಕೂತ್ಕೊಂಡು ಭಗವಂತನಿಗೆ ಅಲಂಕಾರ, ಅಭಿಷೇಕ, ಪಂಚಾಮೃತ ಎಲ್ಲ ಚಂದದಲ್ಲಿ ತೊಳೆದು ಎಲ್ಲವನ್ನು ಮಾಡಿ ಅಲಂಕಾರ ಮಾಡಿ ಆನಂದವಾಗಿ ಸ್ತುತಿಯೆಲ್ಲ ಮಾಡಿ 1-1.5 ಗಂಟೆ ಆ ಭಗವಂತನ ಸ್ಮರಣೆಯಲ್ಲೇ ಮನಸ್ಸನ್ನು ಕೂಡಿಸುವಾಗ ಸ್ವಾಮಿ, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ಜಂತು ವಿಮುಚ್ಯತೆ. ಮನಸ್ಸಿಂದ ದೂರ ಸ್ವಾಮಿ, ಮನಸ್ಸಿನ ಕಲ್ಮಶವೆಲ್ಲ ದೂರ, ಮನಸ್ಸು ಶಾಂತವಾಗಿ ನಿಲ್ತದೆ ಸ್ವಾಮಿ. ತನ್ನಿಂದ ತಾನಾಗಿ ಶಾಂತಿ ಬಂತಲ್ಲ. ಎಲ್ಲಿಂದ? ಆ ಮನಸ್ಸು ಎಲ್ಲಿ ನಿಂತದ್ದು? ನಾಮಸ್ಮರಣೆಯಲ್ಲಿ. ನಾಮಸ್ಮರಣಾತ್ ಅನ್ಯ ಉಪಾಯಂ ನಹಿ ಪಶ್ಯಾಮಃ ಭವತರಣೆ. ನಮ್ಮ ಹಿರಿಯರು ಹೋದ ದಾರಿ ಅನ್ನುವಂಥದ್ದು ಸ್ವಾಮಿ ಆಲೋಚನೆ ಮಾಡಿ. ನಮ್ಮ ಹಿರಿಯರು ಹೋದಂಥ ದಾರಿ, ನಮ್ಮ ಪೂಜೆ, ನಮ್ಮ ಭಜನೆ, ನಮ್ಮ ಜಪ. ಗುಡಿಯ ಪೂಜೆಯೋ ಹಾಡು, ಸೊಗಸು ನೋಟವು ಹಾಡು, ಬಡವರೆಂಗು ಪ್ರಕೃತಿಯೋ ಆವುದೋ ಮನದ. ಬಡಿದಾಟವನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ, ಬಿಡುಗಡೆಯೋ ಜೀವಕ್ಕೆ. ಗುಡಿಯ ಪೂಜೆಯೋ ಕೊತೆಯೋ, ಸೊಗಸು ನೋಟವು ಹಾಡು. ದೇವಸ್ಥಾನಕ್ಕೆ ಹೋಗ್ತೀಯೋ ಹೋಗು, ನೀನಾಗಿ ಕೂತ್ಕೊಂಡು ಪೂಜೆ ಮಾಡ್ತೀಯೋ ಮಾಡು. ಇಲ್ಲ ಭಜನೆ ಕೇಳ್ತೀಯೋ ಕೇಳು. ಇಲ್ಲ ಸ್ವಾಮಿ, ನಾನು ಕಥಾಶ್ರವಣ ಮಾಡ್ತೇನೆ, ಭಗವಂತನ ಕಥೆಯನ್ನು ನಾನಾಗೂ ಓದ್ತೇನೆ. ತಮ್ಮ ಮನಸ್ಸಿಗೆ ಶಾಂತಿ ಕಣು, ನೆಮ್ಮದಿಯ ನೀವೊಡೆ. ಮನಸ್ಸು ಶಾಂತವಾಗಿ ನಿಲ್ತದೆ. ಎಂತೆಂಥ ರೀತಿಯಲ್ಲಿ ನಮಗೆ ದಾರಿಯನ್ನು ಕೊಟ್ಟಿದ್ದಾರೆ ಸ್ವಾಮಿ, ದಾರಿ ತೋರಿಸಿದ್ದಾರೆ. ಶಾಂತ್ಯರ್ಥಂ ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ. ನಮ್ಮ ಋಷಿಗಳು ನಮಗೆ ತೋರಿಸಿದ ದಾರಿ ಶಾಂತಿ ಪ್ರಾಪ್ತ್ಯರ್ಥಂ. ಯಾವ ಸಾಧನೆ, ಯಾವ ಭಜನೆ, ಯಾವ ಪೂಜೆ, ಆ ಮನಸ್ಸಿನ ಕೊಲಕ್ಕೆಲ್ಲವನ್ನು ದೂರ ಇಟ್ಟು ಅದನ್ನು ಶಾಂತವಾಗಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇದೆ. ಎಷ್ಟು ದಾರಿಗಳನ್ನು ತೋರಿಸಿದ್ದಾರೆ ಸ್ವಾಮಿ. ಒಂದು ಸಾಕು. ಶ್ರವಣಂ ಕೀರ್ತನಂ ವಿಷ್ಣೋ ಅಲ್ವಾ, ಸ್ಮರಣಂ ಪಾದಸೇವನಂ ವಂದನಂ ಪೂಜನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿ. ಪ್ರಹ್ಲಾದ ಅವನ ಅಪ್ಪನಿಗೆ ಹೇಳೋದು ಸ್ವಾಮಿ ಭಾಗವತದಲ್ಲಿ. ಪ್ರಹ್ಲಾದ ಅಪ್ಪ ಹಿರಣ್ಯ ಕಶ್ಯಪ, ಅವ ತಿಳ್ಕೊಂಡದ್ದು ನಾನೇ ತಿಳ್ಕೊಂಡವನು. ಅಂಥವನಿಗೆ ಸ್ವಾಮಿ ಮಗ ತಿಳಿಸೋದು, ಅಪ್ಪ ಶಾಂತಿ ಬೇಕೋ, ಈ 9 ವಿಧದ ಭಕ್ತಿಯಲ್ಲಿ ಒಂದನ್ನು ಆರಿಸಿಕೋ. ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ವಂದನಂ ಪೂಜನಂ ಸಖ್ಯಂ ದಾಸ್ಯಂ ಆತ್ಮನಿವೇದನಂ.
ಒಂದು ಯಾವುದಾದ್ರೂ ಆರಿಸಿಕೋ. ಇವಾಗ ನೀವು ಮಾಡ್ತಾ ಇರೋದೇನು? ಶ್ರವಣ. ಶ್ರವಣ ಅಂದ್ರೇನು? ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ? ಏನು ಹೇಳೋದಲ್ಲ, ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ ಏನೊಂದು ಉಪಾಯಗಳುಂಟು, ಹಿರಿಯರು ತೋರಿಸಿರುವ ದಾರಿಗಳು ಯಾವುದುಂಟು? ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಪೂಜೆ, ಭಜನೆ, ಜಪ, ಪ್ರಾರ್ಥನೆ ಯಾವುದನ್ನೂ ಬಿಡಬೇಡ. ಒಂದು ಯಾವುದನ್ನಾದ್ರೂ ಗಟ್ಟಿಯಾಗಿ ಹಿಡ್ಕೋ, ಮನಸ್ಸು ಶುದ್ಧವಾಗುತ್ತೆ. ಮನಸ್ಸಿನ ಪ್ರಶಾಂತತೆ ಅನ್ನುವಂಥದ್ದು ಸಿಗುತ್ತದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗ್ತದೆ. ನಾವು ಎಲ್ಲಿ ಜಾರಿ ಬೀಳೋದು ಹೇಳಿ? ನಾವು ಜಾರಿ ಬೀಳೋದು ಎಲ್ಲಿ ಹೇಳಿ? ಪೂಜೆ ಮಾಡ್ತೇವೆ, ಹೋಗ್ತೇವೆ. ಭಜನೆ ಖಂಡಿತ ಕೂತ್ಕೋತೇವೆ. ಉಪವಾಸ ಖಂಡಿತ ಮಾಡ್ತೇವೆ. ಪ್ರದಕ್ಷಿಣೆ ಅಯ್ಯೋ ಎಲ್ಲನೂ ಮಾಡ್ತೇವೆ ಸ್ವಾಮಿ. ಅಲ್ಲಯ್ಯ, ಇಷ್ಟೆಲ್ಲ ನೀನು ಮಾಡಿ ಮನಸ್ಸಿಗೆ ಶಾಂತಿ ಸಿಗಲ್ಲ ಅಂತ ಅಂತೀಯಲ್ಲ. ಸ್ವಾಮೀಜಿ, ಅದು ಮನಸ್ಸು ಶಾಂತವಾಗಿ ನಿಲ್ಲಲ್ಲ ಸ್ವಾಮಿ. ಎಲ್ಲ ರಗಳೇನೆ. ನೀನು ಮಾಡ್ತಾ ಇರೋ ಪೂಜೆ, ಭಜನೆ, ಜಪ, ಪ್ರಾರ್ಥನೆ, ಅದೇನದು ಉಪವಾಸ, ವ್ರತ, ಎಲ್ಲ ಕಥಾಶ್ರವಣ ಯಾವ ಕಾರಣಕ್ಕಾಗಿ? ಮೊದಲದನ್ನು ಹೊರಗೆ ಹಾಕು. ಯಾವ ಕಾರಣದಿಂದಾಗಿ ಮನಸ್ಸು ಅಳುತ್ತಾ ಇದೆ, ಆ ಅಳು ನೋವನ್ನು ಮೊದಲು ಬಿಸಾಕು. ಮನಸ್ಸನ್ನು ಶುದ್ಧವಾಗಿಡು. ಆಮೇಲೆ ಜಾಮ್, ಆಮೇಲೆ ಸ್ಮರಣೆ, ಆಮೇಲೆ ಪೂಜೆ. ನಾವು ಹಿಡ್ಕೊಂಡದನ್ನು ಬಿಡಕ್ಕೆ ತಯಾರಿಲ್ಲ. ನಾವು ಅಲ್ವಾ? ಹಿಡ್ಕೊಂಡದನ್ನು ಬಿಡಕ್ಕೆ ತಯಾರಿಲ್ಲ ಸ್ವಾಮಿ ನಾವು. ಸ್ವಾಮಿ ರಾಮತೀರ್ಥರು ಅಂದರೆ ವಿವೇಕಾನಂದರ ಕಾಲದಲ್ಲಿದ್ದವರು. ಸ್ವಾಮಿ ರಾಮತೀರ್ಥರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಏನದು ಪ್ರವಚನ ಕೊಡುವಾಗ, ನಮ್ಮ ಮನಸ್ಸಿನ ಶತ್ರುಗಳು ನಾವೇ, ಎಲ್ಲ ಕೊಳಕು ಮಾಡಿಕೊಳ್ಳುವುದು ನಾವೇ, ಅಳೋದು ನಾವೇ, ಅದಕ್ಕೆ ಕಾರಣ ನಾವೇ. ಆ ಮನಸ್ಸಿನ ನೋವು ಬೆನೆಗಳನ್ನೆಲ್ಲ ತೆಗೆದು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ನಿಮ್ಮ ಮನಸ್ಸಿನ ಶಾಂತಿಗೆ ನಿಮ್ಮ ಕೈಯಲ್ಲೇ ಬೀಗದ ಕೈ ಇದೆ. ಯಾರೋ ಒಬ್ಬ ಇದ್ದೆ ನಿಂತಂತೆ, ಕೂತ್ಕೊಂಡು ಕೇಳುವವರಲ್ಲಿ ಯಾರೋ ಒಬ್ಬ ಎದ್ದು ನಿದ್ದಂತೆ. ಸ್ವಾಮಿ, ನೀವು ಇವಾಗ ಏನು ಹೇಳಿದ್ದುಂಟು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿ. ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸುವುದಂದ್ರೇನು? ನಮ್ಮ ಕಣ್ಣು ಮುಂದೆ ಅದು ಕಾಣುವ ಹಾಗೆ, ಅರ್ಥ ಆಗುವ ಹಾಗೆ ಅದನ್ನು ವಿವರಿಸಿ ಹೇಳಿ. ಹೌದಾ? ಕೆಳಗಿಳಿದ್ರಂತೆ, ವೇದಿಕೆಯಿಂದ ಕೆಳಗಿಳಿದು ಬಂದ್ರಂತೆ. ಆ ಸಭಾಭವನದಲ್ಲಿ ಒಂದು ಕಂಬವನ್ನು ಅಪ್ಪಿ ಹಿಡ್ಕೊಂಡ್ರಂತೆ. ಒಂದು ಕಂಬವನ್ನು ಅವರಾಗಿ ಅಪ್ಪಿ ಹಿಡ್ಕೊಂಡು, ನನ್ನನ್ನು ಬಿಡಿಸಿ, ನನ್ನನ್ನು ಬಿಡಿಸಿ, ನನ್ನನ್ನು ಯಾರಾದರೂ ಬಿಡಿಸಿ. ಜನ ಅಂದ್ರಂತೆ, ಕತ್ತೆ ಹಿಡ್ಕೊಂಡದ್ದು ನೀನು. ಇದೇ ನಾವು ಮಾಡೋದು. ದೇವಸ್ಥಾನಕ್ಕೆ ಹೋಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ದನ್ನೇ ಮಾಡೋದು. ಹಿಡ್ಕೊಂಡದ್ದೇನು? ಎಲ್ಲ ಕೊಳಕನ್ನು. ಆಮೇಲೆ ದೇವರ ಹತ್ರ ಹೇಳೋದು, ನನಗೆ ಶಾಂತಿ ಕೊಡು, ನನಗೆ ಶಾಂತಿ ಕೊಡು. ಎಲ್ಲ ರಗಳೇನೆ. ಅರ್ಥ ಆಯ್ತಾ ನಿಂಗೆ? ಥ್ಯಾಂಕ್ ಯು ಸ್ವಾಮಿ. ನಮ್ಮ ಮನಸ್ಸಿನ ಕಥೆಯೇ ಇಷ್ಟು ಸ್ವಾಮಿ. ಹೊಲಸನ್ನೆಲ್ಲ ಇಟ್ಕೊಂಡದ್ದು ಯಾರು? ನಾನೇ. ಅಳುತ್ತಾ ಇರೋದು ಯಾರು? ನಾನೇ. ದೇವರಿಗೆ ಬೈಯೋದು ಯಾತಕ್ಕೆ? ಸ್ವಾಮೀಜಿ, ದೇವರು ನನಗೆ ಶಾಂತಿ ಕೊಟ್ಟಿಲ್ಲ. ಎಲ್ಲ ರಗಳೇನೆ. ಭಗವಂತನ ಮೇಲೆ ಹಾಕ್ತಿಯಲ್ಲ. ಭಗವಂತ ಅಂತಾನೆ, ಏಯತಾಮಾಂ ಪ್ರಪದ್ಯಂತೆ ತಾನುಸ್ತತೈವ ಭಜಾಮ್ಯಹಂ. ಯಾರು ಏನನ್ನು ಕೇಳಿಕೊಂಡು ಬರ್ತಾರೋ ಅವರಿಗೆ ಸರಿಯಾದ ರೀತಿಯ ಆಶೀರ್ವಾದ, ಅವರಿಗೆ ಏನು ಬೇಕನ್ನುವಂಥದ್ದನ್ನು ಕೊಡುವುದು ನನ್ನ ಜವಾಬ್ದಾರಿ. ಭಗವಂತನನ್ನು ಬೈಬಾರದು ಸ್ವಾಮಿ. ನಾವು ಆಲೋಚನೆ ಮಾಡಿ. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ನಮ್ಮದೇ. ಹೊಲಸನ್ನುವಂಥದ್ದು ಎಲ್ಲ ವನದಿ ನಿರ್ಜನದಿ ಮೌನವ ತಪವನ ಸಗುವನ ನೆನಪಿನಲ್ಲಿ ಹಿಂದಿನ ಅನುಭವ ಉಳಿಯದೇನೋ. ಇನಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ
ಕನಲುತಿಹು ಆಳದಲ್ಲಿ. ಹೋದದೆಲ್ಲಿಗೆ? ಹಿಮಾಲಯಕ್ಕೆ. ಎಲ್ಲಿಗೆ? ಸಿದ್ಧಬಾರಿಗೆ. ಏನು ಮಾಡಲಿಕ್ಕೆ? ಸಾಧನೆಗೆ. ಹೋಗಿ ಬಂದೀಯ? ಊಟ ಚೆನ್ನಾಗಿತ್ತು ಸ್ವಾಮಿ. ಅಲ್ಲ ಕಣೋ, ಮನಸ್ಸಿಗೆ ಶಾಂತಿ ಸಿಗ್ತಾ? ಎಂಥದ್ದು ಸ್ವಾಮಿ, ಅಷ್ಟು ದೂರ ಹೋಗಿ ಬಂದೆ, 7 ದಿವಸ ಕ್ಲಾಸೆಲ್ಲ ಕೇಳಿದೆ, ಶಾಂತಿ ನೆಮ್ಮದಿ ಏನು ಸಿಗಲಿಲ್ಲ ಸ್ವಾಮಿ. ಅದರ ಅರ್ಥ ಏನು? ಇವಾಗ ಹೊಲಸನ್ನು ಬಿಡಲೇ ಇಲ್ಲ. ಒಳಗೆ ಏನು ಕಟ್ಕೊಂಡದ್ದು ಗಂಟು, ಅದನ್ನು ಇನ್ನೂ ಬಿಡಲಿಲ್ಲ ಸ್ವಾಮಿ. ಇವನಿಗೆ ಎಲ್ಲಿ ಶಾಂತಿ ಸಿಗೋದು ಸ್ವಾಮಿ? ಆಲೋಚನೆ ಮಾಡಿ. ಭಗವಂತನ ಹತ್ತಿರ ಹೋಗುವಾಗ ಭಗವಂತ ಏನು ಹೇಳೋದು ಹೇಳಿ? ಅರ್ಜುನ, ನನ್ನ ಹತ್ತಿರ ಬರ್ತೀಯಾ? ಹೌದು. ಡ್ರಾಪ್ ಇಟ್, ಡ್ರಾಪ್ ಇಟ್, ಡ್ರಾಪ್ ಇಟ್. ಒಂದೊಂದೇ ಎಲ್ಲ ಒಂದೊಂದೇ ಕೆಳಗೆ ಹಾಕು. ಎಲ್ಲ ಮನಸ್ಸಿನ ತಳಮಳ, ಕಶ್ಮಲ, ಕೊಳಕು, ಎಲ್ಲ ಸಮಸ್ಯೆಗಳು ಅದನ್ನೆಲ್ಲ ಕೆಳಗೆ ಹಾಕಿದರೆ ಸ್ವಾಮೀಜಿ, ಆ ಮನಸ್ಸಿನ ಸ್ಥಿತಿ ಹೇಳಿ? ಪ್ರಶಾಂತತೆ. ಪ್ರಸನ್ನವದನಂಧ್ಯಾಯೇತ್ ಸರ್ವ ವಿಘ್ನ ಉಪಶಾಂತಯೇ. ವಿಘ್ನಗಳು ತನ್ನಿಂದ ತಾನಾಗಿ ಹೋಗ್ತವೆ. ವಿಘ್ನಗಳನ್ನು ಹಿಡ್ಕೊಂಡು ಕೂತದ್ಯಾರು? ನಾನೇ. ನಮ್ಮ ಮನಸ್ಸಿನ ಕಥೆನೇ ಎಷ್ಟು ಭಕ್ತಿ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ. ಹಿಂದೆ ಬಂದಾಗ ಮನಸ್ಸನ್ನು ನೋಡಿ ಅಂತೆ, ಸ್ವಾಮೀಜಿ ಎಲ್ಲ ಚೆನ್ನಾಗಿತ್ತು ಸ್ವಾಮೀಜಿ, ಮತ್ತೆ ಏನಾಗಬೇಕಿತ್ತು ಹೇಳು? ಅದೇ ಸ್ವಾಮೀಜಿ, ಮನಸ್ಸು ಅದು ಹೇಗುಂಟು? ಹಾಗೇ ಉಂಟು. ಅದಕ್ಕೆ ಸ್ವಲ್ಪ ಕೂಡ ನೆಮ್ಮದಿ ಶಾಂತಿ ಸಿಗಲಿಲ್ಲ. ಮನಸ್ಸಿನ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಆ ಉದ್ದೇಶಕ್ಕಾಗಿ ನೀನು ಪ್ರಯಾಣ ಮಾಡಿದ್ದು, ಆ ಉದ್ದೇಶಕ್ಕಾಗಿ ನೀನು ಯಾತ್ರೆ ಮಾಡಿದ್ದು. ಹೌದು. ಪಂಚಪಾಂಡವರು ಹೊರಟ್ರಂತೆ. ಎಲ್ಲಿಗೆ? ಅದೇ ಯಾತ್ರೆಗೆ. ಪಂಚಪಾಂಡವರು ಹೊರಡುವಾಗಲ್ವಾ? ಹೌದು. ಕೃಷ್ಣ ಕರೆದಂತೆ. ಏನು? ಧರ್ಮರಾಯನ ಕೈಯಲ್ಲಿ ಕೊಟ್ಟಂತೆ. ಏನು? ಸೋರೆಕಾಯಿ. ಒಂದು ಸೋರೆಕಾಯಿ ಕೊಟ್ಟಂತೆ, ಚಂದದಲ್ಲಿ ಕಟ್ಟಿ. ಏನದು? ಏನಿಲ್ಲ, ನೀವೆಲ್ಲ ಕಡೆ ಹೋಗ್ತಿರಲ್ಲ ತೀರ್ಥಕ್ಷೇತ್ರಗಳಿಗೆ. ಹೌದು, ನಿಮ್ಮ ಜೊತೆ ಇದನ್ನು ಮುಳುಗಿಸಿ. ಅಂದರೆ ಅದಕ್ಕೂ ಪುಣ್ಯ ಸಿಗಲಿ, ಅದಕ್ಕೂ ಪುಣ್ಯ ಸಿಗಲಿ. ನಿಮ್ಮ ಜೊತೆಯಲ್ಲಿ ಅದನ್ನು ತಗೊಂಡೋಗಿ ಅದನ್ನು ಮುಳುಗಿಸಿ. ಎಲ್ಲ ತೀರ್ಥಕ್ಷೇತ್ರದಲ್ಲೂ, ನದಿ ಆದರೆ ನದಿ, ಸಮುದ್ರ ಆದರೆ ಸಮುದ್ರ, ಕೆರೆ ಆದರೆ ಕೆರೆ, ತೀರ್ಥ ಆದರೆ ತೀರ್ಥ. 3 ತಿಂಗಳು ಎಲ್ಲ ಪರ್ಯಟನೆ ಮಾಡಿ ಬಂದಾಗ ಕೃಷ್ಣ ಕೇಳಿದಂತೆ, ಏನು? ಎಲ್ಲಿ ಸೋರೆಕಾಯಿ? ತಂದಿದ್ದೇವೆ. ಎಲ್ಲ ಕಡೆ ಮುಳುಗಿಸಿದ್ದೀರೋ? ಚಂದದಲ್ಲಿ ಮುಳುಗಿಸಿದ್ದೇವೆ. ತೆಗೆದು ಅದರ ಸಿಪ್ಪೆ ತೆಗೆದು ಬಾಯಿಗೆ ಹಾಕ್ಕೊಂಡಂತೆ, ಅದು ಕಹಿ. ಇದು ಕಹಿ ಬಿಡಲೇ ಇಲ್ಲಲ್ಲ. ಎಲ್ಲ ಕಡೆ ಮುಳುಗಿಸಿದ್ದೀರೋ? ಚೆನ್ನಾಗಿ ಮುಳುಗಿಸಿದ್ದೇವೆ. ಏನು ಪ್ರಯೋಜನ? ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಂ ಅಥವಾ ದಾನಂ ಜ್ಞಾನವಿಹೀನಃ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ. ನಾನು ಹೋದದ್ದೇ ಮನಸ್ಸಿನ ಕೊಳಕನ್ನು ದೂರ ಇಡುವುದಕ್ಕಾಗಿ. ಅದನ್ನು ಹಾಗೆ ಹಿಂದೆ ತಂದಿದ್ದೇನೆ ಸ್ವಾಮಿ. ಮನಸ್ಸಿನ ಕೊಳಕು ನನ್ನ ಜೊತೆಯಲ್ಲೇ ಬಂದಿದೆ. ಮತ್ತೆ ಎಲ್ಲಿ ಮುಳುಗಿದ್ದು ನೀನು? ಆ ಗಂಗೆಯ ನೀರನ್ನು ಹಾಳು ಮಾಡಿ ಬಂದಿಯಲ್ಲ ನೀನು. ಶುದ್ಧವಾದ ಗಂಗೆ, ಅದನ್ನು ಹಾಳು ಮಾಡಿ ಬಂದಿಯಲ್ಲ. ಮನಸ್ಸಿನ ಗಂಗೆ, ಮನಸ್ಸಿನ ಪರಿಶುದ್ಧತೆ, ಪರಮಾತ್ಮನ ನಾಮಸ್ಮರಣೆಯಿಂದ ಅದು ಮಾಡಿಕೊಳ್ಬೇಕಿತ್ತು. ಅದನ್ನು ಹಾಗೇ ತಂದಿದ್ದೀಯ. ಯಾವ ರೀತಿಯಲ್ಲೂ ಬದಲಾವಣೆ ಆಗಿಲ್ಲ. ಏನು ಪ್ರಯೋಜನ ಆಯ್ತು ಹೇಳು? ಆಲೋಚನೆ ಮಾಡಿ. ಒಂದು ಮನಸ್ಸಲ್ಲಿ ನಿರ್ಧಾರ ಏನು ಹೇಳಿ? ಚಿತ್ತಸ್ಯ ಶುದ್ಧಯೇ ಕರ್ಮ, ಚಿತ್ತಸ್ಯ ಶುದ್ಧಯೇ ಪ್ರಾರ್ಥನಾ, ಚಿತ್ತಸ್ಯ ಶುದ್ಧಯೇ ಮಂತ್ರ. ಮಂತ್ರ, ಸ್ತೋತ್ರ, ಪ್ರಾರ್ಥನೆ, ಭಜನೆ ಎಲ್ಲವೂ ಚಿತ್ತಶುದ್ಧಿಗಾಗಿ. ಕೊಳಕಾಗೋದು ಯಾವುದು? ಮನಸ್ಸು. ಆ ಮನಸ್ಸನ್ನು ಪ್ರಶಾಂತವಾಗಿ, ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕನ್ನೋ ಒಂದು ದೃಷ್ಟಿಯಿಂದ ಸ್ವಾಮಿ ಜಪಂಕರಿಷ್ಯೆ
ನಾನು ಜಪ ಮಾಡುವುದಾಗಲಿ, ನಾನು ಭಜನೆ ಮಾಡುವುದಾಗಲಿ, ಉಪವಾಸ ವ್ರತ ಆಗಲಿ, ಯಾತ್ರೆಗಳಾಗಲಿ, ಪುಣ್ಯ ನದಿಗಳ ಸ್ನಾನ ಆಗಲಿ, ಒಂದು ಮನಸ್ಸು ಶಾಂತವಾಗಬೇಕು. ಮನಸ್ಸು ಹಿಡ್ಕೊಂಡಿರುವ ಕಶ್ಮಲ ಏನಿದೆ ಎಲ್ಲ ಬಿಟ್ಟು ಬರಬೇಕು. ಮನಸ್ಸು ಪರಿಶುದ್ಧವಾಗಬೇಕು. ಚಿತ್ತಸ್ಯ ಶುದ್ಧಯೇ ಕರ್ಮ. ಆಲೋಚನೆ ಮಾಡಿ. ಪೂಜೆ ಆಗಿ ನಾವು ಈ ಕಡೆ ಬರುವಾಗ ಪ್ರಸನ್ನಾರ್ಘ್ಯಂಕರಿಷ್ಯೇ. ಯಾರು ಪ್ರಸನ್ನ ಆಗಬೇಕು? ಪೂಜೆ ಮಾಡಿದವ. ಪೂಜೆ ಮಾಡಿದ ಮನಸ್ಸನ್ನು ಅಂಥದ್ದು ಪ್ರಸನ್ನವಾಗಿ ನಿಲ್ಲಬೇಕು ಅಂತಂದರೆ ಅದು ಕೊಳಕನ್ನೆಲ್ಲ ಬಿಟ್ಟು ಬಿಡಬೇಕು ಸ್ವಾಮಿ. ಅಂದರೆ ಮಾತ್ರ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಅಹಂಕಾರೇಣವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ನನ್ನ ಮನಸ್ಸಿನ ಹೊಲಸು, ನನ್ನ ಮನಸ್ಸಿನ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಪಾಪ, ಎಲ್ಲ ಪಾಪವನ್ನು ಬಿಟ್ಟುಬಿಟ್ಟೆ ಭಗವಂತನ ಚರಣಗಳಿಗೆ ಹಾಕಿದ್ದೇನೆ. ಸ್ವಾಮೀಜಿ, ಮನಸ್ಸು ಪರಿಶುದ್ಧವಾಗಿದೆ. ಪ್ರಸನ್ನಾರ್ಘ್ಯಂಕರಿಷ್ಯೇ. ಪ್ರಸನ್ನತೆ ಸಿಕ್ತು, ಫಲ ಸಿಕ್ತು, ಪ್ರಸಾದಸ್ತು ಪ್ರಸನ್ನತ. ಪ್ರಸಾದ ಸಿದ್ಧಿ ಆಯಿತು. ನೀವು ಮಾಡಿದ ಪೂಜೆಗೆ ಪ್ರಸಾದ ಸಿಕ್ತು. ಆಲೋಚನೆ ಮಾಡಿ. ಏನೇನೋ ಕೇಳಿಕೊಳ್ಳುವಂಥದ್ದು ಅದಲ್ಲ ಸ್ವಾಮಿ ಭಜನೆ. ಕೇಳಿಕೊಳ್ಳುವಂಥದ್ದನ್ನುವಂಥದ್ದು ನಾವು ಕೇಳುವ ಮೊದಲೇ ಸ್ವಾಮಿ ನಮ್ಮ ಹೃದಯದಲ್ಲೇ ಭಗವಂತ, ನಮ್ಮ ಮನಸ್ಸು ಬುದ್ಧಿಯಲ್ಲೇ ಭಗವಂತ. ನಾವು ಕೇಳುವ ಮೊದಲೇ ಅವನಿಗೆ ಗೊತ್ತು ಇವಾಗ ಏನು ಕೇಳ್ತಾನೆ ಅಂತೇಳಿ. ಮತ್ತೆ ಯಾಕೆ ಕೇಳಬೇಕು? ಯಾಕೆ ಕೇಳಬೇಕು? ಕೇಳುವಂಥದ್ದೇನಿಲ್ಲ. ಭಗವಂತನಿಗೆ ಅಡ್ಡ ಬೀಳುವಾಗ ಮೊದಲು ಭಗವಂತ ಆ ಮನಸ್ಸು ಸ್ಥಿರವಾಗಿ ಪ್ರಶಾಂತವಾಗಿ ನಿಲ್ಲುವ ಹಾಗೆ ಆಶೀರ್ವಾದ ಮಾಡು. ಕೊಳಕನ್ನೆಲ್ಲ ಕಳ್ಕೊಳ್ಳಿ, ಪರಿಶುದ್ಧವಾಗಿ ನಿಲ್ಲಿ. ಬಸ್ ಬಸ್. ಅದಕ್ಕಿಂತ ಹೆಚ್ಚಿನ ಶಾಂತಿ ಎಲ್ಲಿ ಸ್ವಾಮಿ? ಆ ಆನಂದ ಶಾಂತಿ ಅಲ್ಲೇ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಪರಮಾತ್ಮನೇ ಆನಂದ ಸ್ವರೂಪ. ಅಲ್ಲೇ ಇದೆ ಆನಂದ ಶಾಂತಿ. ದಾರಿಯಲ್ಲಿ ಹೋಗ್ತಾ ಇರುವವಳು ಕಾರಲ್ಲಿ ಹೋಗಿದ್ದಾಳೆ. ಕಾರಲ್ಲಿ ಹೋಗ್ತಾ 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 ಕೆಳಗಿಳಿದಿದ್ದಾಳೆ. ಪಕ್ಕದಲ್ಲಿ ಒಂದು ಅಂಗಡಿಗೆ ಹೋಗಿ ಏನೋ ಸಾಮಾನು ತಗೊಂಡಿದ್ದಾಳೆ. ಇನ್ನೇನು ಹೊರಡಬೇಕು. ಜೋರಾಗಿ ಮಳೆ ಶುರುವಾಯಿತು. ಇರೋದು ಒಂದು ಅಂಗಡಿ ಮಾತ್ರ, ಬೇರೆ ಯಾರಿಲ್ಲಲ್ಲಿ. ಇನ್ನೇನು ಪರಿಚಯದ ಜಾಗವೂ ಅಲ್ಲ. ಅಂಥ ಜಾಗದಲ್ಲಿ ಕಾರ್ ಒಳಗೆ ಅಯ್ಯ ಕೀ ಒಳಗೆ ಉಳಿತಲ್ಲ. ಕಾರ್ ಕೀಯಲ್ಲಿ ಒಳಗೆ, ಬಾಗಿಲು ಹಾಕಿ ಆಗಿದೆ. ಕಾರ್ ಕೀ ಕಾರ್ ಒಳಗಡೆ, ಇವಳು ಹೊರಗಡೆ. ಇವಾಗ ಹೋಗಬೇಕು ಮನೆಗೆ. ಗೊತ್ತಿಲ್ಲದಿರುವ ಜಾಗ, ಏಕಾಂತವಾದ ಜಾಗ. ಅಂಥ ಜಾಗದಲ್ಲಿ ಅವಳ ಅವಸ್ಥೆ ಸ್ವಾಮಿ. ಯಾರಿಗೆ ಕೂಗೋದು? ಯಾರನ್ನು ಕರೆಯೋದು? ದಾರಿಯಲ್ಲಿ ಯಾರೋ ಒಬ್ಬ ಮೋಟರ್ ಸೈಕಲ್ನವನು ಹೋಗುವವನು ಬಂದ. ಅಡ್ಡ ಕೈ ಹಿಡಿದ್ಲು. ಅವನು ನಿಂತು ನೋಡ್ತಾನೆ. ಭಯಂಕರ ಸ್ವಾಮಿ ಅವನು. ಅವನನ್ನು ನೋಡುವಾಗಲೇ ಹೆದರಿಕೆ ಆಗಬೇಕು. ಅಂಥ ವಿಚಿತ್ರ ಪ್ರಾಣಿ. ಏನಮ್ಮ? ಏನಿಲ್ಲ, ನಂದು ಅವಸ್ಥೆ ಆಗಿದೆ. ಕಾರ್ ಕೀ ಒಳಗಿದ್ದೆ, ಬಾಗಿಲು ಬಿದ್ದಿದೆ. ಅಷ್ಟೇನಾ? ನೋಡ್ತೇನೆ. ಇಳಿದ. ಅವನ ಮೋಟರ್ ಸೈಕಲಿಂದ ಅದೇನೋ ಒಂದು ಸಣ್ಣದೊಂದು ಬ್ಲೇಡ್ ಥರದ್ದು ಏನೋ ಒಂದು ತೆಗೆದ. ಅದು ಎಲ್ಲಿ ಏನು ಮಾಡಬೇಕು ಗ್ಲಾಸ್ ಹತ್ರ ಒಳಗೆ ಹಾಕಿದ. ಬಾಗಿಲು ಓಪನ್ ಆಯಿತು. ಅಮ್ಮ, ನಿನ್ನ ಕಾರ್ ಬಾಗಿಲು ಓಪನ್ ಆಯಿತು. ನೀನು ಕಾರಲ್ಲಿ ಕೂತ್ಕೋಬೋದು. ಕೀ ಸಿಕ್ತು ನಿನಗೆ, ನೀನು ಹೊರಡ್ಬೋದು. ಅಪ್ಪ ದೇವ್ರೆ ಅಡ್ಡ ಬಿದ್ದೆ ನಿನಗೆ. ನನಗೆ ದೇವ್ರೆ ಅಂತ ಹೇಳ್ತೆ? ನೀ ಎಲ್ಲೇ ದೇವ್ರು ನಿಂದು?
ನನಗೆ ನೀನೇ ದೇವರು, ನಾನು ಇಲ್ಲೇ ಏನಾಗಬೇಕಿತ್ತು, ನನ್ನ ಅವಸ್ಥೆ ಆಗ್ತಿತ್ತು, ನೀನು ಬಂದುಬಿಟ್ಟು ಎಷ್ಟು ಸಹಾಯ ಮಾಡಿದ್ಯಾ ನೋಡು. ಹಾಂ, ಜೈಲಿಂದ ತಪ್ಪಿಸಿಕೊಂಡು ಬಂದ ಕಳ್ಳ ನಾನು, ಜೈಲಿಂದ ತಪ್ಪಿಸಿಕೊಂಡು ಬಂದ ಕಳ್ಳ ನಾನು. ನನಗೇನೋ ಗೊತ್ತಿರುವಂಥದ್ದು ಏನೋ ಒಂದು ಮಾಡಿದೆ, ನಿನ್ನ ಕೀ ಸಿಕ್ತು, ನಿನ್ನ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗ್ತೇನೆ. ಅವ ಹೊರಟೋದ. ಇವಳಂತಾಳೆ, ಹೇಳೋ ದೇವರೇ ಥ್ಯಾಂಕ್ ಯು ಥ್ಯಾಂಕ್ ಯು. ಇವಾಗ ನೋಡಿ, ಅವಳ ದೇವರು ಎಲ್ಲಿ ಹೇಳಿ, ಅವಳ ದೇವರು ಎಲ್ಲಿ? ಅದೊಂದು ಕೆಲಸಕ್ಕಷ್ಟೇ ಸ್ವಾಮಿ ಅವಳಿಗೆ ದೇವರು ಬೇಕು, ಬಾಕಿ ಎಲ್ಲೋ ಅವಳಿಗೆ ದೇವರು ಬೇಡ. ಇಂಥ ಜಾತಿಗಳು ಸ್ವಾಮಿ ನಾವು. ನಮಗೆ ದೇವರು ಯಾವಾಗ ಬೇಕು? ಸಂಕಟ ಬಂದಾಗ ಯಂಕಟ ರಮಣ. ಪ್ರತಿ ದಿವಸ ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ ಪರಮೇಶ್ವರ ಶಾಂತಿ ಪ್ರಾಪ್ತ್ಯರ್ಥಂ ಜಪಂ ಕರಿಷ್ಯೆ. ಪ್ರತಿ ದಿವಸ ನನ್ನ ಮನಸ್ಸಿನ ಶಾಂತಿಗಾಗಿ, ಮನಸ್ಸಿನ ಕಲ್ಮಶವನ್ನು ತೆಗೆಯುವುದಕ್ಕಾಗಿ, ಮನಸ್ಸಿನ ಕೊಳಕನ್ನೆಲ್ಲ ದೂರ ಇಟ್ಟು ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದಕ್ಕಾಗಿ ಜಪವನ್ನು ಮಾಡ್ತೇನೆ, ಕೂತ್ಕೊಂಡಿದ್ದೇನೆ. ಯಾಕೆ ಸಿಗಲ್ಲ? ಯಾಕೆ ಸ್ವಾಮಿ ಶಾಂತಿ ಸಿಗಲ್ಲ? ಜಪ ಮಾಡಿದ್ದೇವ? ಪರಿಶುದ್ಧವಾದ ಮನಸ್ಸಿಂದ ಸಂಕಲ್ಪ ಮಾಡಿ ಜಪ ಮಾಡಿದ್ದೇವ ದೇವರನ್ನು ಬೈಬೇಡಿ ಸ್ವಾಮಿ. ಸ್ವಾಮೀಜಿ ದೇವರು ಶಾಂತಿ ಕೊಡಲ್ಲ. ತಮ್ಮ, ಶಾಂತಿ ಬೇಕು ಅಂತ ನೀನು ಹತ್ತಿರ ಹೋಗಿದ್ದೀಯಾ? ಆಲೋಚನೆ ಮಾಡಿ. ನಮ್ಮ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಸ್ವಾಮಿ ಭಗವಂತನ ಹತ್ರ ಹೋದಾಗ ಅದರ ವ್ಯಾಪಾರ ಬುದ್ಧಿ, ಅದಕ್ಕೆ ಏನೇನೋ ಬೇಕು ಸ್ವಾಮಿ. ಆ ಬೇಕುಗಳನ್ನೇ ಕೇಳ್ತಾ ಇರ್ತೇವೆ. ಪರಮಾತ್ಮನ ಪೂರ್ಣ ಶಾಂತಿ, ಪರಮಾತ್ಮನ ಪೂರ್ಣ ಆನಂದ, ಆ ಮನಸ್ಸು ಏನೇನೂ ಬೇಡ ಅನ್ನುವ ರೀತಿಯಲ್ಲಿ ಮನಸ್ಸು ನಿಲ್ಲಬೇಕು. ಕೇಳಲ್ಲ ಸ್ವಾಮಿ, ಕೇಳಲ್ಲ. ಆಲೋಚನೆ ಮಾಡಿ. ನಚಿಕೇತ ಅನ್ನುವಂಥವನು ಯಮನ ಹತ್ರ ಹೋದಾಗ ಯಾವ ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ ಸ್ವಾಮಿ ಯಮ? ಎಂತೆಂಥ ರೀತಿಯಲ್ಲಿ ಯಮ ಪರೀಕ್ಷೆ ಮಾಡ್ತಾನೆ ಆ ಹುಡುಗನನ್ನು. ಏನು ಹುಡ್ಕೊಂಡು ಬಂದದ್ದು ನೀನು? ಏನು ಬೇಕು ಬೇಕು ಅನ್ನುವ ರೀತಿಯಲ್ಲಿ ಯಮಲೋಕಕ್ಕೆ ಬಂದಿದ್ದೀಯ. ಸಣ್ಣ ಹುಡುಗ ನೀನು, ಬೇಕಾದದ್ದನ್ನು ಕೇಳು, ಐಶ್ವರ್ಯವನ್ನು ಕೊಡ್ತೇನೆ, ಸಂಪತ್ತನ್ನು ಕೊಡ್ತೇನೆ, ವಿಶಾಲವಾದ ಜಾಗ ಅನ್ನುವ ರೀತಿಯಲ್ಲಿ ಭೂಮಿಯನ್ನು ಕೊಡ್ತೇನೆ. ಇಲ್ಲಿ ನೋಡು, ನಾನು ಯಮನಾಗಿರುವ ತನಕ ನಿನ್ನನ್ನು ಮುಟ್ಲಿಕ್ಕೂ ಬರಲ್ಲ. ಸಹಸ್ರಾರು ವರ್ಷಗಳ ಆಯುಷ್ಯವನ್ನು ಬೇಕಾದರೆ ಕೊಡ್ತೇನೆ. ಏನು ಬೇಕನ್ನುವಂಥದ್ದುಂಟು ಕೇಳ್ಕೊ. ಅವ ನಚಿಕೇತ. ನಚಿಕೇತ ಅಂದ್ರೇನು? ಓಯ್, ಅಲ್ಲೊಗ್ಗಾಡಲ್ಲ ಸ್ವಾಮಿ ಅವನು. ಯಮ, ನಾನು ಕೇಳಿದ್ದೇನು? ಅಲ್ಲ, ನೀನು ಕೇಳಿದ್ದೇನೋ ಅದು ಪ್ರಶ್ನೆ ಬೇರೆ. ನಾನು ಕೇಳಿದ್ದನ್ನು ಕೊಡ್ತೀಯೋ ಇಲ್ಲೋ? ಓ, ಈ ಹುಡುಗನನ್ನು ಪ್ರಲೋಭನೆಗೊಳಿಸುವ ಹಾಗಿಲ್ಲ. ಹೆಣ್ಣು ಬೇಕೋ, ಹಣ್ಣು ಬೇಕೋ, ಸಂಪತ್ತು ಬೇಕೋ, ಆಯುಷ್ಯ ಬೇಕೋ, ಬೇಕಾದಷ್ಟು ವಿಸ್ತಾರವಾದ ಜಮೀನು ಬೇಕೋ, ಯಾವುದಕ್ಕೂ ಜಗ್ಗಲ್ಲ ಸ್ವಾಮಿ ಅವನು. ಅವನ ಮನಸ್ಸು ಕೇಳಿದ್ದು ಒಂದೇ. ಯಾವುದದು? ಯಾವುದನ್ನು ನೀನು ತಿಳ್ಕೊಂಡಿದ್ದೀಯೋ, ಯಾವುದನ್ನು ತಿಳಿಯುವುದರಿಂದ ನಿನಗೆ ಶಾಂತಿ ಸಿಕ್ಕಿದೆಯೋ ಆ ಜ್ಞಾನವನ್ನು ಕೊಡು. ಯಾವುದನ್ನು ತಿಳ್ಕೊಂಡದ್ದರಿಂದ ನಿನಗೆ ಶಾಂತಿ ನೆಮ್ಮದಿ ಸಿಕ್ಕಿದೆಯೋ ಆ ಜ್ಞಾನವನ್ನು ಕೊಡು. ಬೇರೆ ದಾರಿ ಇರಲಿಲ್ಲ ಸ್ವಾಮಿ. ಅದು ಎಂಥ ಜ್ಞಾನ? ಒಳಗೆ ಹೋಗುವ ಜ್ಞಾನ, ಅಂತರ್ಮುಖವಾಗುವ ಜ್ಞಾನ. ಇಂದ್ರಿಯಗಳು ಒಳಗೆ ತಿರುಗಬೇಕು, ಮನಸ್ಸು ಅಲ್ಲೇ ನಿಲ್ಲಬೇಕು. ಮನಸ್ಸು ಬುದ್ಧಿ ಹೊರಗಿನ ಯಾವ ವಿಷಯಗಳನ್ನು ಬೇಕು ಬೇಕು ಅನ್ನುವ ರೀತಿಯಲ್ಲಿ ಅದು ತಳಮಳಗೊಳ್ಳಬಾರ್ದು. ಮನಸ್ಸು ಕುಣಿಲಿಕ್ಕೆ ಶುರುವಾಯಿತು, ಬೇಕು ಬೇಕದು ಬೇಕು ಬೇಕಿದೆ ನಗಿನ್ನೊಂದು ಹೊರಗಿನ ವಿಷಯಗಳ ಧಾವಂತ ಅಲ್ಲಿಲ್ಲ. ಆನಂದ ಶಾಂತಿ ಒಳಗೆ. ಮನಸ್ಸು ಬುದ್ಧಿಯ ಹಿಂದೆ, ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ ಧಿಯೋ ಯೋ ನಃ ಪ್ರಚೋದಯಾತ್, ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಯಾವುದದು? ಅಂತರ್ಜ್ಯೋತಿ.
ಆತ್ಮಜ್ಯೋತಿ ನಿರ್ಮಲ ಜ್ಯೋತಿ. ಅದು ಮನಸ್ಸು ಬುದ್ಧಿಯ ಹಿಂದೆ. ಅವನ ಬೆಳಕಲ್ಲಿ ಬುದ್ಧಿ ಬೆಳಗೋದು, ಬುದ್ಧಿಯ ಬೆಳಕಲ್ಲಿ ಮನಸ್ಸು ಬೆಳಗೋದು. ಮನಸ್ಸು ಎದ್ದ ಮೇಲೆ ಸ್ವಾಮಿ ಹೊರಗಿನ ವಿಷಯ ಪ್ರಪಂಚ ಕಾಣೋದು. ಹೊರಗಿನ ವಿಷಯ ಪ್ರಪಂಚಕ್ಕೆ ಆಧಾರ ಮನಸ್ಸು, ಮನಸ್ಸಿಗೆ ಆಧಾರ ಬುದ್ಧಿ, ಬುದ್ಧಿಯ ಹಿಂದೆ ಭಗವಂತ. ಬುದ್ಧಿಯ ತಳದಲ್ಲಿ ಸ್ವಾಮಿ ಭಗವಂತ. ಆದ್ದರಿಂದ ನಾವು ಹೇಳೋದು, ಬುದ್ಧಿಯನ್ನು ಕುಣಿಸಿಕೊಳ್ಳಬೇಡಿ, ಮನಸ್ಸನ್ನು ತಲ್ಲಣಿಸಿಕೊಳ್ಳಬೇಡಿ. ಮನಸ್ಸು ಬುದ್ಧಿಯೇ ಪರಮಾತ್ಮನಿರುವ ಜಾಗ, ಅಲ್ಲಿ ಹೊಲಸು ಮಾಡಿಕೊಳ್ಳಬೇಡ. ಆಲೋಚನೆ ಮಾಡಿ. ನಮ್ಮ ಹಿರಿಯರು ಯಾವತ್ತೂ ನಮ್ಮನ್ನು ಕೇಳಿದ್ದು, ತಮ್ಮ ನಿನ್ನ ಮನಸ್ಸು ಹೇಗುಂಟು, ನಿನ್ನ ಮನಸ್ಸನ್ನು ಹೇಗಿಟ್ಕೊಂಡಿದ್ದೀಯ, ಇದು ಒಂದು ಪ್ರಶ್ನೆ ಮಾತ್ರ ಸ್ವಾಮಿ ಅವರು ಕೇಳಿದ್ದು. ಏಯ್, ನಿನ್ನ ವಯಸ್ಸೇನು, ಯಾವ ಜಾತಿಗೆ ಸೇರಿದವನು, ನೀನು ಒಬ್ಬನೆಯೋ, ನಿನಗೆ ಮದುವೆ ಆಗಿದೆಯೋ, ನಿನಗೆ ಮಕ್ಕಳಿದ್ದಾರೋ, ಇದು ಯಾವುದೂ ಕೇಳಲಿಲ್ಲ ಸ್ವಾಮಿಯವರು. ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ. ಸಂಗರತಃ ಮದುವೆ ಆಗಿದೆಯಾ, ಸಂಗವಿಹೀನ ಒಬ್ಬನೇ ಇದ್ದೀಯೋ, ಯೋಗರತಃ ಸ್ವಾಮಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಕೆಲಸವನ್ನು ಮಾಡಿದ್ದೀಯಾ. ತಮ್ಮ ನೀನು ಯಾರಾದ್ರೇನು, ಮನಸ್ಸು ಶಾಂತವಾಗಿದೆಯೋ, ನಂದತಿ ಆನಂದತಿ ಆನಂದತಿ ಏವ. ನಿನಗೆ ಶಾಂತಿ ಇಲ್ಲೇ, ಅದು ಭಗವಂತ ಕೊಡುವುದಲ್ಲ ಸರ್, ಅಲ್ಲ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ ಜವಾಬ್ದಾರಿ ನಮ್ಮದು. ಎಚ್ಚರವಾಗಿರ್ಬೇಕು ನಾವು. ಅದು ತಾಳ ತಪ್ಪದ ಹಾಗೆ, ಗಲಾಟೆ ಮಾಡದ ಹಾಗೆ ಅದನ್ನೆಚ್ಚರದಿ ನೋಡು. ನಮ್ಮ ಮನಸ್ಸನ್ನು ನಾವಾಗಿ ನೋಡಿಕೊಂಡು ಏನೇನೋ ಹೊಲಸು ಮಾಡಿಕೊಳ್ತದೆ, ಏನೇನೋ ಗಂಟಲು ಮಾಡಿಕೊಳ್ತದೆ. ತರಚು ಗಾಯವ ನೆನೆದು ಹುಣ್ಣನಾಗಿಪುದು ಕಪಿ. ಕೊರತೆ ಒಂದನು ನೀನು ನೆನೆದು ಕೆರಳಿ, ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು. ಭಗವಂತ ಒಂದು ಮನಸ್ಸು ಕೊಟ್ಟದ್ದು ಸ್ವಾಮಿ ನಮಗೆ. ಆ ಮನಸ್ಸಲ್ಲಿ ಯಾವತ್ತೂ ಅಳುತ್ತಾನೇ ಇರ್ತೀಯಲ್ಲ, ಸ್ವಾಮೀಜಿ ಶಾಂತಿ ನನಗೆ ಇಲ್ಲ ಅಲ್ಲ. ನೀನು ಮನಸ್ಸನ್ನು ಅಳುತ್ತಾನೆ ಇಟ್ಕೊಳ್ಳುವುದಾದ್ರೆ ಮನಸ್ಸಿಗೆ ಶಾಂತಿ ಎಲ್ಲಿಂದಲೂ? ಆಲೋಚನೆ ಮಾಡಿ. ನಮ್ಮ ಹಿರಿಯರು ಹೋದ ದಾರಿ ಹೇಳಿ, ಪೆಟ್ಟುಗಳು ಬೀಳಲಿ, ಕಷ್ಟಗಳು ಬರಲಿ, ಯಾವ ರೀತಿಯಲ್ಲಿ ಎಷ್ಟೆಲ್ಲ ಹೊಲಸುಗಳಿದ್ರೂ ಕೂಡ ಸ್ವಾಮಿ ರಾಮ ಅಂತ ಒಂದು ಸಲ ಹೇಳು. ಒಂದು ಸಲ ರಾಮ ಅಂತನ್ನು ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಎಷ್ಟು ಹೊಲಸಿದ್ರೂ ಕೂಡ ಒಂದು ಸಲ ರಾಮ ಅಂತನ್ನು ಮನಸ್ಸು ಪರಿಶುದ್ಧವಾಗುತ್ತೆ. ಅವರು ಹೋದ ದಾರಿ ಹೇಳಿ, ಎಷ್ಟು ಧೈರ್ಯವಾಗಿ ಹೇಳಿದ್ದಾರೆ ಹೇಳಿ. ನೆನಪಿರಲಿ, ಭಗವಂತನನ್ನು ಬೈಬಾರದು. ದೇವರೆಲ್ಲ ನಮ್ಮನ್ನು ಶಾಂತಿಯಿಂದ ಇಡುವುದು, ದೇವರೆಲ್ಲ ನಮಗೆ ಶಾಂತಿಯನ್ನು ಕೊಡುವುದು. ಭಗವಂತನ ಈ ಒಂದು ಸೃಷ್ಟಿಯಲ್ಲಿ ನಮ್ಮ ಮನಸ್ಸನ್ನು ನಾವಿಟ್ಟುಕೊಂಡ ಹಾಗೆ ಆ ಮನಸ್ಸಿನ ಪ್ರಶಾಂತತೆಗಾಗಿ ಸ್ವಾಮಿ ನೆನಪಿರಲಿ, ಯಜ್ಞ ದಾನ ತಪ ಕರ್ಮ ಪೂಜಾದಿಗಳು ಎಲ್ಲವೂ ಕೂಡ ಹೃಸ್ಥಲೇ ಮನಃ ಸ್ವಸ್ಥತಾ ಕ್ರಿಯಾ ಭಕ್ತಿ ಯೋಗ ಬೋಧಶ್ಚ ನಿಶ್ಚಿತಂ. ರಮಣ ಮಹರ್ಷಿಗಳು ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ, ಪ್ರಾಣಾಯಾಮ, ಎಲ್ಲ ಕರ್ಮಯೋಗ, ಇವೆಲ್ಲವುಗಳು ಕರ್ಮ. ತಮ್ಮ ಚಿತ್ತಸ್ಯ ಶುದ್ಧಯೇ ಹೃಸ್ಥಲೆ, ನಿನ್ನ ಹೃದಯ ಸ್ಥಾನದಲ್ಲಿ ಮನಸ್ಸು ಪ್ರಶಾಂತವಾಗಿ ನಿಲ್ಲುವುದಕ್ಕಾಗಿ ಇವೆಲ್ಲ ಸಾಧನೆಗಳು. ಒಂದು ಯಾವುದಾದ್ರೂ ಹಿಡ್ಕೋ, ಒಂದನ್ನು ಗಟ್ಟಿಯಾಗಿ ಹಿಡ್ಕೋ. ಭಕ್ತಿಯೋ ಹಿಡ್ಕೋ, ಪ್ರಾಣಾಯಾಮವೋ ಹಿಡ್ಕೋ, ನಾಮಸ್ಮರಣೆಯೋ ಹಿಡ್ಕೋ, ಕರ್ಮಯೋಗವೋ ಮಾಡು.
ಮಾಡು. ಮನಸ್ಸು ತನ್ನಿಂದ ತಾನಾಗಿ ಹೊಲಸನ್ನು ಕೆಳಗೆ ಹಾಕ್ತದೆ, ಮನಸ್ಸು ಪರಿಶುದ್ಧವಾಗುತ್ತೆ. ಯಾವುದಾದ್ರೂ ಒಂದು ಸಾಧನೆಯ ದಾರಿ ಸಾಕು. ನೀವು ಆಲೋಚನೆ ಮಾಡಿ, ನಮ್ಮ ಪೂಜೆ ಆದಷ್ಟು, ನಾವು ಭಜನೆ ಮಾಡಿದಷ್ಟು, ನಾವು ಉಪವಾಸ ಮಾಡಿದಷ್ಟು, ನಾವು ವ್ರತಗಳಿಗೆ ಎಲ್ಲ ಯಾತ್ರೆಗಳು ಮಾಡಿದಷ್ಟು ಏನನ್ನು ನೋಡ್ಕೊಳ್ಬೇಕು ನಾವು? ಸ್ವಾಮೀಜಿ, ಇಷ್ಟೆಲ್ಲ ಸಾಧನೆ ಮಾಡಿದಲ್ವಾ? ಹೌದು. ನನ್ನ ಮನಸ್ಸಿಗೆ ಏನು ಶಾಂತಿ ಸಿಕ್ತು ನೋಡ್ಕೋಪ. ನಾನು ಇಷ್ಟೆಲ್ಲ ಯಾತ್ರೆ ಮಾಡ್ಕೊಂಡು ಬಂದೆ, ಇಷ್ಟೆಲ್ಲ ಪಾರಾಯಣ ಮಾಡಿದೆ, ಮನಸ್ಸು ಶಾಂತವಾಗಿದೆ ಸ್ವಾಮಿ. ಸ್ವಾಮೀಜಿ, ಪ್ರಸಾದ ಸಿಕ್ತು, ಪ್ರಸಾದ ಸಿಕ್ತು, ಭಗವಂತನ ಕೃಪೆ ಆಗಿದೆ. ಖಂಡಿತವಾಗಿಯೂ ಆಗಿದೆ. ಯಾರ ಕಾರಣ? ನೀನೇ. ಆ ಮನಸ್ಸಿನ ಹೊಲಸೆಲ್ಲ ಕೊಲ್ಮಶದ ಗಂಟನ್ನೆಲ್ಲ ಕೆಳಗಾಕಿದ್ಯಾ. ನಗು ನಗುತ ಹಗುರವಾಗಿದೆ ಮನಸ್ಸು. ಮತ್ತೆ ಯಾಕೆ ಸಿಗಲ್ಲ? ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾ ಅನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಎಲ್ಲರೂ ನನ್ನ ದಾರಿಯಲ್ಲೇ ಇದ್ದಾರೆ. ಅದರರ್ಥ ಏನು? ಎಲ್ರಿಗೂ ಶಾಂತಿ ಬೇಕು. ಪ್ರತಿಯೊಬ್ಬರೂ ಭಕ್ತರೇ ಸ್ವಾಮಿ. ನಾವು ಪ್ರತಿಯೊಬ್ಬರೂ ನಾವು ದೇವರ ಭಕ್ತರೇ. ಅಂದ್ರೇನು? ಶಾಂತಿ ಯಾರಿಗೆ ಬೇಡ? ಸುಖ ಯಾರಿಗೆ ಬೇಡ? ನೆಮ್ಮದಿ ಯಾರಿಗೆ ಬೇಡ? ಮಮ ವರ್ತ್ಮ, ನನ್ನ ದಾರಿಯಲ್ಲೇ ಅನುವರ್ತಂತೆ, ಎಲ್ಲರೂ ನನ್ನನ್ನೇ ಬೇಕು ಅನ್ನುವ ರೀತಿಯಲ್ಲೇ ಬರುವವರು. ಆದರೆ ಆ ಬರುವಾಗ ಆ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಂಡು ಬರಬೇಕು. ಅದು ಅವರಿಗೆ ಗೊತ್ತಿಲ್ಲ. ಭಗವಂತನ ಹತ್ರ ಹೋಗುವಾಗ, ನೀವು ದೇವಸ್ಥಾನಕ್ಕೊಳಗೆ ಹೋಗಬೇಕಾದ್ರೆ ಪ್ಯಾಂಟು ದೂರ, ಬರೇ ಪಂಚೆ, ಚಪ್ಪಲಿ ದೂರ, ಬರೇ ಕಾಲು, ಅಂಗಿ ದೂರ, ಬರೇ ಶಲ್ಯ, ಸಾಧ್ಯ ಇದ್ದರೆ ವಿಭೂತಿ, ಸಾಧ್ಯ ಇದ್ದರೆ ಒಂದು ಜಪಮಾಲೆ, ಇಷ್ಟು ಮಾತ್ರ. ಎಲ್ಲ ಹೊರಗೆ ತೆಗೆದು ಹಾಕಿದ್ದಾಯ್ತು. ಹೊರಗಿನ ಭಾರಗಳನ್ನೆಲ್ಲ ಹೊರಗೆ ತೆಗೆದು ಹಾಕಿದ್ದಾಯ್ತು. ಭಗವಂತನ ಮುಂದೆ, ಭಗವಂತನ ಮುಂದೆ, ಸ್ವಾಮಿ, ಶುದ್ಧವಾಗಿ ಬಂದಿದ್ದೇನೆ, ಸ್ನಾನ ಮಾಡಿ ಬಂದಿದ್ದೇನೆ, ಪರಿಶುದ್ಧವಾಗಿ ನಿನ್ನ ಮುಂದೆ ನಿಂತಿದ್ದೇನೆ. ದೈಹಿಕ ಪರಿಶುದ್ಧತೆ ಮಾತ್ರ ಅಲ್ಲ, ಮನಸ್ಸಿನ ಪೂರ್ಣ ಪರಿಶುದ್ಧತೆ ಅನ್ನುವ ರೀತಿಯಲ್ಲಿ ನಿರ್ಮಲವಾಗಿ ಶಾಂತ ರೀತಿಯಿಂದ ನಿಲ್ಲಿ. ಭಗವಂತ ಮಾತ್ರ, ಮನಸ್ಸಲ್ಲಿ ಭಗವಂತ ಮಾತ್ರ. ಪ್ರಸಾದ, ಪ್ರಸಾದಸ್ತು ಪ್ರಸನ್ನತಾ. ಆ ಮನಸ್ಸು ಪ್ರಶಾಂತವಾಗಿ ನಿಂತಿದೆಯೋ ತಮ್ಮ, ಪ್ರಸಾದ ಸಿಕ್ತು, ಪ್ರಸಾದ ಸಿಕ್ತು. ಅಲ್ವಾ? ನಿಮಗೆ ಎಷ್ಟು ಕಡೆ ನೀವು ದೇವಸ್ಥಾನಕ್ಕೆ ಹೋದಾಗ, ಸ್ವಾಮೀಜಿ, ಈ ಜಾಗದಲ್ಲಿ ಏನೋ ವೈಬ್ರೇಷನ್ ಇದೆ ಸ್ವಾಮಿ ಅಂದ್ರೇನು? ಆ ಜಾಗದಲ್ಲಿ ಕೂತು ನೀವು ಆ ಭಗವಂತನ ಮುಖವನ್ನು, ಭಗವಂತನ ಮಂಗಳಾರತಿ, ಭಗವಂತನ ಮಂಗಳ ಮೂರ್ತಿಯನ್ನು ನೋಡುವಾಗ ನಿಮ್ಮ ಮನಸ್ಸಿನ ನೋವು ಬೇನೆಗಳನ್ನೆಲ್ಲ ಕಳ್ಕೊಂಡ್ರಿ. ಅಲ್ಲಿ ಅದೇನು ಆನಂದ ಶಾಂತಿ ಸಿಕ್ತು ಸ್ವಾಮಿ. ಈ ಜಾಗದಲ್ಲಿ ಏನೋ ವೈಬ್ರೇಷನ್ ಇದೆ ಅಂದ್ರೇನು? ನಿಮ್ಮ ಮನಸ್ಸು ಶಾಂತಿಯನ್ನು ಅನುಭವಿಸಿದೆ, ನಿಮ್ಮ ಮನಸ್ಸು ಹೊಲಸನ್ನು ತ್ಯಜಿಸಿದೆ, ಬಿಟ್ಟಿದೆ. ಕೊಳಕನ್ನು, ನಮ್ಮ ಮನಸ್ಸಿನ ಹೊಲಸನ್ನು ದೂರ ಇಟ್ಟಷ್ಟು ಮನಸ್ಸು ಪ್ರಶಾಂತವಾಗಿ, ಅದೇ ಪ್ರಸಾದ, ಅದೇ ಭಗವಂತನ ಪ್ರಸಾದ. ಹರಿಮಣ ತುಮಿ ಗೋವಿಂದಮಣ, ತುಮಿ ಗೋಪಾಲಮಣ, ಹರಿನಾರಾಯಣ.
ಗೋವಿಂದ ಗೋಪಾಲ ಹರಿ ನಾರಾಯಣ ರಾಮಮಣ ರಾಜ ರಾಮಮಣ ಸೀತಾರಾಮಮಣ ಆತ್ಮರಾಮಮಣ ರಾಮಮಣ ರಾಜ ರಾಮಮಣ ಸೀತಾರಾಮಮಣ ಆತ್ಮರಾಮಮಣ ಹರಿಮಣ ತುಮಿ ಗೋವಿಂದಮಣ ತುಮಿ ಗೋಪಾಲಮಣ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಶ್ಯಾಮಮಣ ರಾಧೆ ಶ್ಯಾಮಮಣ ಘನ ಶ್ಯಾಮಮಣ ಮೇಘ ಶ್ಯಾಮಮಣ ಶ್ಯಾಮಮಣ ರಾಧೆ ಶ್ಯಾಮಮಣ ಘನ ಶ್ಯಾಮಮಣ ಮೇಘ ಶ್ಯಾಮಮಣ ಹರಿಮಣ ತುಮಿ ಗೋವಿಂದಮಣ ತುಮಿ ಗೋಪಾಲಮಣ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಈಶಮಣ ಜಗದೀಶಮಣ ಪರಮೇಶಮಣ ಸರೋವೇಶಮಣ ಹರಿಮಣ ತುಮಿ ಗೋವಿಂದಮಣ ತುಮಿ ಗೋಪಾಲಮಣ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಹರಿ ನಾರಾಯಣ ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಸದ್ಗುರುನಾಥ ಮಹಾರಾಜ್ ಕಿ